ಇಂದಿನ ಸಂದೇಶದ ಭಾಗಕ್ಕೆ ನಾವು ನೇರವಾಗಿ ಪ್ರವೇಶ ಮಾಡಲಿಕ್ಕಾಗಿ ಹೋಗೋಣ. ಯೆಶಾಯನ ಬರೆದ ಪ್ರವಾದಿ ಗ್ರಂಥ 43ನೇ ಅಧ್ಯಾಯದ 14ನೇ ವಚನದಿಂದ 21ನೇ ವಚನದವರೆಗೂ ನಾವೆಲ್ಲರೂ ಶಬ್ದ ತೆಗೆದು ಎಷ್ಟು ಗಟ್ಟಿಯಾಗಿ ಓದಲಿಕ್ಕೆ ಸಾಧ್ಯವಾಗುತ್ತೋ ಅಷ್ಟು ಗಟ್ಟಿಯಾಗಿ ಶಬ್ದ ತೆಗೆದು ದೇವರ ವಚನಗಳನ್ನು ಓದುವಂತರಾಗಿರೋಣ. ಈ ವಾಕ್ಯಗಳನ್ನು ಓದುವವನು ಧನ್ಯನು, ಈ ವಾಕ್ಯಗಳನ್ನು ಕೇಳುವವನು ಧನ್ಯನು, ಈ ವಾಕ್ಯಗಳನ್ನು ಕೈಗೊಂಡು ನಡೆಯುವವನು ಧನ್ಯನು ಎನ್ನುವುದು ಪ್ರಕಟಣೆ 1:3ನೇ ವಚನ ನಮಗೆ ತಿಳಿಸಿಕೊಡುತ್ತೆ. ನಿಮ್ಮ ವಿಮೋಚಕನು ಇಸ್ರಾಯೇಲರ ಸದಮಲ ಸ್ವಾಮಿಯಾದ ಯೆಹೋವನಿಗೆನ್ನುತ್ತಾನೆ, ನಾನು ನಿನಗೋಸ್ಕರ ದೂತನನ್ನು ಬಾಬೇಲಿಗೆ ಕಳಿಸಿ ಕಸ್ದೀಯರನ್ನೆಲ್ಲರನ್ನ ವಿನೋದ ಹಾಡುಗಳು. ನಾನು ಯೆಹೋವನು ನಿಮ್ಮ ಸದಮಲ ಸ್ವಾಮಿಯು, ಇಸ್ರಾಯೇಲನ್ನು ಸೃಷ್ಟಿಸಿದವನು, ನಿಮ್ಮ ಅರಸನೂ ಆಗಿದ್ದೇನೆ. ಯಾವನು ಸಮುದ್ರದಲ್ಲಿ ದಾರಿಯನ್ನು ಮಾಡಿ ಜಲಪ್ರವಾಹ, ಯಾವನು ಅಶ್ವರಥ ಬಟ್ಟ ಸೈನ್ಯಗಳನ್ನು ಹೊರಡಿಸಿ ಅವು ಬಿದ್ದು ಏಳಲಾರದಂತೆಯೂ ದೀಪು ನಂದಿ ಹಾರಿಯೋಗದಂತೆಯೂ ಮಾಡುವನೋ, ಆ ಯೆಹೋವನು ಹೀಗೆನ್ನುತ್ತಾನೆ, ಹಳೇ ಸಂಗತಿಗಳನ್ನು ಜ್ಞಾಪಕ್ಕೆ ತಂದುಕೊಳ್ಳಬೇಡ್ರಿ, ಪುರಾತನವಾದ ಕಾರ್ಯಗಳನ್ನು ಮರೆತು ಬಿಡ್ರಿ. ಈಗೋ ಹೊಸ ಕಾರ್ಯವನ್ನು ಮಾಡುವೆನು, ಈಗ ತಲೆದೂರುತ್ತಲಿದೆ, ನಿಮಗೆ ಕಾಣುವುದಿಲ್ಲವೋ? ನಾನು ಅರಣ್ಯದಲ್ಲಿ ಮಾರ್ಗಗಳನ್ನು ಏರ್ಪಡಿಸಿ ಅಡವಿಯಲ್ಲಿ ನದಿಗಳನ್ನು ಹರಿಸುವೆನು. ನನ್ನ ಸ್ತೋತ್ರವನ್ನು ಪ್ರಚಾರಪಡಿಸಲಿ ಎಂದು ನಾನು ಸೃಷ್ಟಿಸಿಕೊಂಡ ಆಪ್ತ ಜನರ ಜಲಪಾನಕ್ಕಾಗಿ ನಾನು ಅರಣ್ಯದಲ್ಲಿ ನೀರನ್ನು ಒದಗಿಸಿ ಅಡವಿಯಲ್ಲಿ ನದಿಗಳನ್ನು ಹರಿಸುವವನಾದ ಕಾರಣ ನರಿ, ಉಷ್ಟ ಪಕ್ಷಿ ಮೊದಲಾದ ಕಾಡು ಮೃಗಗಳು ನನ್ನನ್ನು ಘನಪಡಿಸುವವು. ಈ ವಾರಗಳು, ಈ ದಿವಸಗಳು ದೇವರು ನಮ್ಮ ಜೀವನದಲ್ಲಿ ಹೊಸ ಕಾರ್ಯ ಮಾಡ್ತಾನೆ ಎಂದು ನಂಬುವ ದೇವರ ಮಕ್ಕಳು ಮಾತ್ರ ಕೈಗಳೆತ್ತಿ 3 ಸಾರಿ ಒಂದು ಜಯಘೋಷದ, ಒಂದು ನಂಬಿಕೆಯ, ಒಂದು ಸ್ತೋತ್ರದ ದೇವರನ್ನ ಘನಪಡಿಸುವ ಹಲ್ಲೆಲೂಯಾ ಹೇಳೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪಕ್ಕದಲ್ಲಿರಿಗೆ ಕೈ ಕೊಟ್ಟು ಹೇಳ್ರಿ, ದೇವರು ಹೊಸ ಕಾರ್ಯ ಮಾಡಲಿಕ್ಕಿದ್ದಾನೆ. ಕೂತ್ಕೊಳ್ಳೋಣ. ದೇವರ ಸಮ್ಮುಖದಲ್ಲಿ ನಾವು ಓದಲ್ಪಟ್ಟಂತ ಈ ವಾಕ್ಯದ ಆಧಾರದ ಮೇಲೆ ಇಂದಿನ ಸಂದೇಶದಲ್ಲಿ ದೇವ ಜನರನ್ನ ವಾಕ್ಯದ ಪ್ರಕಾರವಾಗಿ ನಾನು ನಡೆಸಲಿಕ್ಕಾಗಿ ನಾನು ಇಷ್ಟಪಡುವವನಾಗಿರ್ತೇನೆ. ಎಲ್ಲ ದೇವ ಜನರು ಬಹಳ ಪ್ರಾರ್ಥನೆಯೊಟ್ಟಿಗೂ ದೇವರ ಸಮ್ಮುಖದಲ್ಲಿ ಆಗಿರಬೇಕಾಗಿ ನಾನು ಕರ್ತನ ನಾಮದಲ್ಲಿ ನಾನು ಅಪೇಕ್ಷಿಸ್ತೇನೆ. ಸತ್ಯವೇದ ಗ್ರಂಥದಲ್ಲಿ ಈ ದಿನ ನಾವು ಓದಲ್ಪಟ್ಟಂಥ ವಚನದಲ್ಲಿ ನಾವು ಕಾಣುವಂಥ ಒಂದು ಕಾರ್ಯ, ದೇವರು ತಾನು ಈ ರೀತಿಯಾಗಿ ಹೇಳ್ತಾ ಇದ್ದಾನೆ, ಹಳೆ ಸಂಗತಿಗಳನ್ನು ಜ್ಞಾಪಕಕ್ಕೆ ತಂದುಕೊಳ್ಳಬೇಡ್ರಿ, ಪುರಾತನವಾದ ಕಾರ್ಯಗಳನ್ನು ಮರೆತು ಬಿಡ್ರಿ, ಈಗೋ ಹೊಸ ಕಾರ್ಯವನ್ನು ನಾನು ಮಾಡುವೆನು, ಈಗ ತಲೆದೂರುತ್ತಲಿದೆ, ನಿಮಗೆ ಕಾಣುವುದಿಲ್ಲವೋ ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸಿಕೊಡುವಂಥದ್ದಾಗಿರ್ತದೆ. ಈ ವಾಕ್ಯ ನಮಗೆಲ್ಲರಿಗೂ ಸುಪರಿಚಿತವಾದಂಥ ಒಂದು ವಚನವಾಗಿರ್ತದೆ. ಹಾಗಾದರೆ ನಾವು ಓದಲ್ಪಟ್ಟಂಥ ವಚನದಲ್ಲಿ ಒಂದು ಕ್ವಶನ್ ಮಾರ್ಕನ್ನು ನಾವು ಕಾಣ್ತಾ ಇದ್ದೇವೆ, ನಿಮಗೆ ಕಾಣುವುದಿಲ್ಲವೋ ಎಂದು. ಹಾಗಾದರೆ ಈ ವಾರಗಳಲ್ಲಿ ನಾನೊಂದು ಬಿಡುಗಡೆಯನ್ನು ಕಾಣ್ತಾ ಇದ್ದೀನಿ ಪಾಸ್ಟರ್, ನಾನೊಂದು ವಿಸ್ತರಣೆಯನ್ನು ಕಾಣ್ತಾ ಇದ್ದೇನೆ, ನಾನೊಂದು ಅದ್ಭುತವನ್ನು ಕಾಣ್ತಾ ಇದ್ದೇನೆ, ನನ್ನ ಪ್ರಾರ್ಥನೆಗೆ ಸುದುತ್ತರ ನಾನು ಕಾಣ್ತಾ ಇದ್ದೇನೆ, ನನ್ನ ಬಿಡುಗಡೆಯನ್ನು ನಾನು ಕಾಣ್ತಾ ಇದ್ದೇನೆ, ನನ್ನ ಜಯವನ್ನು ನಾನು ಕಾಣ್ತಾ ಇದ್ದೇನೆ, ನನ್ನ ಸಂತೋಷವನ್ನು ನಾನು ಕಾಣ್ತಾ ಇದ್ದೇನೆ, ನನ್ನ ಜೀವನದಲ್ಲಿ ಒಂದು ರಿಸ್ಟೋರೇಷನ್, ಪುನರ್ಸ್ಥಾಪನೆಯನ್ನು ಕಾಣ್ತಾ ಇದ್ದೇನೆ, ದುಷ್ಟನು ಲಜ್ಜೆಗೀಡಾಗೋದನ್ನು ನಾನು ಕಾಣ್ತಾ ಇದ್ದೇನೆ, ನನ್ನ ತಲೆ ಎತ್ತಲ್ಪಡೋದನ್ನು ನಾನು ಕಾಣ್ತಾ ಇದ್ದೇನೆ, ನನ್ನ ಕುಟುಂಬದ ಸೌಭಾಗ್ಯ ನಾನು ಕಾಣ್ತಾ ಇದ್ದೇನೆ, ನನ್ನ ಜೀವನದ ಸಂತೋಷ ನಾನು ಕಾಣ್ತಾ ಇದ್ದೇನೆ, ನನ್ನ ಕುಟುಂಬ ರಕ್ಷಣೆ ಹೊಂದೋದು ಕಾಣ್ತಾ ಇದ್ದೇನೆ. ಇವತ್ತು ಯಾರಾದರೂ ಕಾಣ್ತಾ ಇರೋರು ಮಾತ್ರ ಒಂದು ಆಮೇನ್ ಹೇಳ್ರಿ. ಇವತ್ತು ನಷ್ಟ ಕಾಣ್ತಿರೋರಲ್ಲ, ದುಃಖ ಕಾಣ್ತಾ ಇರೋರಲ್ಲ, ಹೋರಾಟ ಕಾಣ್ತಾ ಇರೋರಲ್ಲ, ನಕಾರಾತ್ಮಕವಾದ ಸಂಗತಿಗಳನ್ನು ಕಾಣ್ತಾ ಇರೋರಲ್ಲ, ಕೊರತೆ ಕಾಣ್ತಾ ಇರೋರಲ್ಲ, ತಮ್ಮ ದರ್ಶನಗಳನ್ನು ವಿಸ್ತರಿಸಿಕೊಂಡು ದೇವರು ಸಿದ್ಧ ಮಾಡಿರುವುದನ್ನು ಕಾಣ್ತಾ ಇರೋರು ಮಾತ್ರ ಗಟ್ಟಿಯಾಗಿ ಒಂದು ಆಮೇನ್ ಹೇಳ್ರಿ. ಪಕ್ಕದಲ್ಲರಿಗೆ ಕೈ ಕೊಟ್ಟು ಹೇಳ್ರಿ, ಕಾಣ್ತಾ ಇದ್ದೀರಾ ಏನಾದರೂ ಅಂತ. ಹಾಗಾದ್ರೆ ನಾವು ದೇವರ ಸಮ್ಮುಖದಲ್ಲಿ ತಿಂಗಳು ನಮ್ಮ ದರ್ಶನವನ್ನು ನಾವು ವಿಸ್ತಾರ ಮಾಡಬೇಕು.
ಈ ದಿನದಲ್ಲಿ ನಂಬಿಕೆಯ ಕಣ್ಣುಗಳೊಟ್ಟಿಗೆ ಅದನ್ನು ಕಾಣತಕ್ಕಂತೆ ನಮ್ಮ ಮನ ಕಣ್ಣುಗಳನ್ನು ದೇವರೇ ತೆರಿ ಎಂದು ನಾವು ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡೋಣ. ಕೀರ್ತನೆಗಾರನ ತಾನು ಈ ರೀತಿ ಹೇಳ್ತಾನೆ, ಕರ್ತನೇ ನಿನ್ನ ಧರ್ಮಶಾಸ್ತ್ರದಲ್ಲಿರುವಂಥ ಅದ್ಭುತಗಳನ್ನು ನಾನು ಕಾಣತಕ್ಕಂತೆ ನನ್ನ ಕಣ್ಣುಗಳನ್ನು ನೀನು ತೆರೆ ಎಂಬುದಾಗಿ ಕೀರ್ತನೆಗಾರನು ದೇವರ ಸಮ್ಮುಖದಲ್ಲಿ ಒಂದು ಪ್ರಾರ್ಥನೆ ಮಾಡ್ತಾನೆ. ಹಾಗಾದ್ರೆ ದೇವರು ಸಿದ್ಧ ಮಾಡಿಟ್ಟಿರುವುದನ್ನು ನಾವು ಕಾಣಬೇಕಾದ್ರೆ ನಮ್ಮ ಕಣ್ಣುಗಳು ತೆರೆಯಲ್ಪಡಬೇಕು. ಅಪೊಸ್ತಲನಾದಂಥ ಪೌಲನು ಸಭೆಗೆ ಪತ್ರಿಕೆಯನ್ನು ಬರಿಬೇಕಾದ್ರೆ ತಾನು ಈ ರೀತಿ ಹೇಳ್ತಾನೆ, ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ ಸಿದ್ಧ ಮಾಡಿಟ್ಟಿರುವುದು. ವಾಕ್ಯ ಗೊತ್ತಿದ್ರೆ ನನ್ನ ಸಂಗಡ ಸೇರಿ ಹೇಳ್ರಿ. ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ ಸಿದ್ಧ ಮಾಡಿಟ್ಟಿರುವುದು, ಒಂದು ಕಣ್ಣು ಕಾಣಲಿಲ್ಲ, ಒಂದು ಕಿವಿ ಕೇಳಲಿಲ್ಲ, ಒಂದು ಮನುಷ್ಯನ ಹೃದಯದಲ್ಲಿ ಅದರ ಭಾವನೆ ಹುಟ್ಟಲೇ ಇಲ್ಲ ಎಂದು ದೇವರ ವಾಕ್ಯ ಹೇಳ್ತದೆ. ಆದರೆ ಪೌಲನು ಅಲ್ಲಿಗೆ ಆ ವಚನವನ್ನು ನಿಲ್ಲಿಸಲಿಲ್ಲ. ಅವನು ಮುಂದುವರಿಸಿಕೊಂಡು ಮತ್ತೊಂದು ಪದ ಹೇಳ್ತಾನೆ, ನಮಗಾದರೂ ಎಂದು. ಎಲ್ಲರೂ ಗಟ್ಟಿಯಾಗಿ ಹೇಳ್ರಿ, ನಮಗಾದರೂ. ಹೇಳ್ರಿ, ನನಗಾದರೂ. ಇನ್ನೊಂದ್ಸರಿ ಹೇಳ್ರಿ, ನನಗಾದರೂ. ನಮಗಾದರೂ ದೇವರು ಏನ್ ಮಾಡಿದ್ದಾನೆ, ತನ್ನ ಪವಿತ್ರಾತ್ಮನ ಮೂಲಕವಾಗಿ ನಮಗೆ ಎಲ್ಲವನ್ನ ದೇವರು ಪ್ರಕಟಿಸಿದವನಾಗಿದ್ದಾನೆ. ಬೈಬಲ್ ಹೇಳುತ್ತದೆ, ಹಳೆ ಒಡಂಬಡಿಕೆಯಲ್ಲಿ ಈ ಕಾರ್ಯವನ್ನ ಬರಿಬೇಕಾದ್ರೆ ಅವ್ರು ಹೇಳ್ತಾರೆ, ಒಂದು ಕಣ್ಣು ಕಾಣಲಿಲ್ಲ ಎಂದು. ಆದ್ರೆ ಯಾವಾಗ ನಾವು ರಕ್ಷಣೆ ಹೊಂದಿದ್ವೋ, ಯಾವಾಗ ನಾವು ದೀಕ್ಷಾ ಸ್ನಾನ ತೆಗೆದುಕೊಂಡುವೋ, ಯಾವಾಗ ನಾವು ಕ್ರಿಸ್ತನಲ್ಲಿ ಜೀವಿಸುವುದಕ್ಕಾಗಿ ನಾವು ಪ್ರಾರಂಭಿಸ್ತೇವೋ, ಯಾವಾಗ ಪರಿಶುದ್ಧಾತ್ಮನಾದಂಥ ದೇವರು ನಮ್ಮ ಒಳಗಡೆ ಸಂಚಾರವಾಗಿ ಆತನ ಚಲಿಸಲಿಕ್ಕಾಗಿ ಆತನ ಪ್ರಾರಂಭಿಸ್ನ ಅಂದ್ರೆ 24/7 ವರ್ಷದ 365 ದಿವಸ ಪವಿತ್ರಾತ್ಮನಾದ ದೇವರು ನನ್ನಲ್ಲಿ ಚಲಿಸಲಿಕ್ಕಾಗಿ ಪ್ರಾರಂಭಿಸ್ತನೋ, ನನ್ನ ಕಣ್ಣು ಕುರುಡಾಗಿಲ್ಲ, ನನ್ನ ಕಿವಿ ಮಂದವಾಗಿಲ್ಲ, ನನ್ನ ಬಾಯಿ ಅದು ಮೂಕವಾಗಲಿಲ್ಲ. ಯಾವಾಗ ಪರಿಶುದ್ಧಾತ್ಮನ ನನ್ನಲ್ಲಿ ಚಲಿಸಲಿಕ್ಕಾಗಿ ಪ್ರಾರಂಭಿಸ್ನೋ, ನನ್ನ ಆತ್ಮೀಕವಾದ ಕಿವಿಗಳನ್ನು ದೇವರು ತೆರೆದನು. ಏನಕ್ಕಾಗಿ? ದೇವರ ಶಬ್ದವನ್ನು ಕೇಳುವುದಕ್ಕಾಗಿ. ನನ್ನ ಆತ್ಮೀಕವಾದ ಕಣ್ಣುಗಳನ್ನು ದೇವರು ತೆರೆದನು. ಏನಕ್ಕಾಗಿ? ದೇವರು ನನಗಾಗಿ ಸಿದ್ಧ ಮಾಡಿರುವ ಕಾರ್ಯವನ್ನು ನೋಡೋದಕ್ಕಾಗಿ. ದೇವರು ನನ್ನ ಆತ್ಮೀಕವಾದಂಥ ಬಾಯನ್ನು ತೆರೆದನು. ಏನಕ್ಕಾಗಿ? ದೇವರು ನನಗಾಗಿ ಸಿದ್ಧ ಮಾಡಿದ ಸಕಲವನ್ನು ಮಾತ್ರ ಅಲ್ಲ, ನನ್ನ ಒಳಗಡೆ ನಂಬಿಕೆಯನ್ನು ಹುಟ್ಟಿಸಿದ ಒಬ್ಬ ಕ್ರಿಸ್ತನಿದ್ದಾನಲ್ಲ, ಆ ಕ್ರಿಸ್ತನನ್ನು ಘನಪಡಿಸುವುದಕ್ಕಾಗಿ, ಆ ಕ್ರಿಸ್ತನನ್ನು ಹೊಗಳುವುದಕ್ಕಾಗಿ, ನಂಬಿಕೆ ಪದಗಳನ್ನು ನುಡಿಯುವುದಕ್ಕಾಗಿ ಆತ್ಮೀಕವಾಗಿ ನನ್ನ ಬಾಯನ್ನು ದೇವರ ಆತನು ತೆರೆದವನಾಗಿದ್ದಾನೆ. ಹಾಗಾದ್ರೆ ಪರಿಶುದ್ಧ ಆತ್ಮ ಉಳ್ಳಂತ ವಿಶ್ವಾಸಿಗಳು ಅವರು ಹೇಳಲ್ಲ, ನಾನು ಕಾಣಲಿಲ್ಲ, ನಾನು ನುಡಿಯಲ್ಲ, ನಾನು ಕೇಳಲಿಲ್ಲ ಅಂತ. ಪರಿಶುದ್ಧಾತ್ಮ ಉಳ್ಳವರು ಅವರು ಹೇಳೋದಿಲ್ಲ. ಪರಿಶುದ್ಧಾತ್ಮ ಉಳ್ಳವರು ಹೇಳ್ತಾರೆ, ನನಗಾದರೂ ದೇವರು ಪ್ರಕಟಿಸಿದ್ದಾನೆ. ಅದರ ಅರ್ಥ ಏನು? ನನ್ನ ಭವಿಷ್ಯವನ್ನ, ನನ್ನ ಜೀವಿತವನ್ನ, ನನ್ನ ಕುಟುಂಬವನ್ನ ಕುರಿತಾಗಿ ಬರೆಯುವುದು ಸೈತಾನನಲ್ಲ, ಈ ಲೋಕದ ವ್ಯಕ್ತಿಗಳಲ್ಲ, ಈ ಲೋಕದ ಮಾಟ ಮಂತ್ರಗಳಲ್ಲ, ಈ ಲೋಕದ ಪರಿಸ್ಥಿತಿಗಳಲ್ಲ. ನನ್ನ ಜೀವನ ಏನಂತ ನಿರ್ಣಯಿಸೋದು ಆಲ್ರೆಡಿ ಆತ್ಮಿಕವಾದ ಕಣ್ಣು ತೆರೆಯಲ್ಪಟ್ಟ ನಾನು ಕಾಣ್ತಾ ಇದ್ದೇನೆ. ನನ್ನ ಜೀವಿತ ಆಶೀರ್ವದಿಸಲ್ಪಟ್ಟಿದ್ದು, ನನ್ನ ಕುಟುಂಬ ಆಶೀರ್ವದಿಸಲ್ಪಟ್ಟಿದ್ದು, ನನ್ನ ಕೈ ಹಚ್ಚುವ ಕೆಲಸಗಳೆಲ್ಲ ಆಶೀರ್ವದಿಸಲ್ಪಟ್ಟಿದ್ದು, ನಾನು ಹೋಗುವ ಸಕಲ ಸ್ಥಳಗಳಲ್ಲಿ ನನ್ನ ಶುಭವನ್ನೇ ನಾನು ಕಾಣುತ್ತೇನೆ. ಅದು ಮಾತ್ರ ಅಲ್ಲ, ನನ್ನ ಕಿವಿಗಳಲ್ಲಿ ಕೇಳುವುದು ನಕಾರಾತ್ಮಕವಾದ ಪದ ಅಲ್ಲ. ನೀನು ಬಿದ್ದೋಗ್ತೀನಿ, ನೀನು ನಾಶವಾಗಿ ಹೋಗ್ತೀಯ, ನೀನು ಉದ್ಧಾರ ಆಗಲ್ಲ, ನೀನು ಶಾಪಗ್ರಸ್ತನು, ನೀನು ಬಂಜೆ, ನಿನ್ನ ಜೀವನದಲ್ಲಿ ಯಾವ ಬೆಳವಣಿಗೆ ಇಲ್ಲ ಎನ್ನುವುದನ್ನಲ್ಲ ನನ್ನ ಆತ್ಮಿಕವಾದ ಕಿವಿಗಳು ಕೇಳೋದು. ನನ್ನ ಆತ್ಮಿಕವಾದ ಕಿವಿಗಳು ಕೇಳೋದು ದೇವರು ನನ್ನ ಬಳಿಯಲ್ಲಿ ಮಾತಾಡೋದನ್ನ. ಏನ್ ದೇವರು ನನ್ನ ಬಳಿಯಲ್ಲಿ ಮಾತಾಡ್ತಾ ಇದ್ದಾನೆ? ಈಗೋ ನಾನು ನಿನಗಾಗಿ ಹೊಸ ಕಾರ್ಯವನ್ನು ಮಾಡುವೆನು, ನೀನು ಬಾಲವಲ್ಲ, ನಿನ್ನನ್ನು ತಲೆಯಾಗಿ ನಾನು ಮಾಡುವೆನು. ನಿನ್ನ ಮುಂದೆ ವೈರಿಗಳು ಮುದ್ರಿಕೊಳ್ಳತಕ್ಕಂತೆ ನಾನು ನಿನ್ನ ಜೀವನದಲ್ಲಿ ದೊಡ್ಡ ಕಾರ್ಯ ಮಾಡುವೆನು. ನಿನ್ನ ವಿರುದ್ಧವಾಗಿ ಸಂಕಲ್ಪಿಸಿದ ಯಾವುದೇ ಆಯುಧ ಅದು ಫಲಿಸೋದಿಲ್ಲ. ಕರ್ತನು ತಾನು ಹೇಳುತ್ತಾನೆ, ಈಗೋ ನಿನ್ನ ಜೀವನದಲ್ಲಿ ನಿನಗುಂಟಾದಂತ ಅವಮಾನಕ್ಕೆ ಬದಲಾಗಿ 2ರಷ್ಟು ಮಾನವನ್ನ ನಾನು ನಿನಗೆ ದಯಪಾಲಿಸುವೆನು. ನಾನು ಏನ್ ಕೇಳ್ತಾ ಇದ್ದೀನಿ? ನಾನು ಕೇಳ್ತಾ ಇದ್ದೀನಿ, ನನ್ನನ್ನು ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು ನಾನು ಎಲ್ಲದಕ್ಕೂ ಶಕ್ತನು. ನಾನು ಕೇಳ್ತಾ ಇದ್ದೀನಿ, ಆತನ ಬಾಸುಂಡೆಗಳಿಂದ ನಾನು ಸೌಖ್ಯವಾದೆ. ನಾನು ಕೇಳ್ತಾ ಇದ್ದೀನಿ, ಏನ್ ಕೇಳ್ತಾ ಇದ್ದೀನಿ? ಆತನು ನನಗೋಸ್ಕರ ಶಾಪಗ್ರಸ್ತನಾದಂತ ನಿಮಿತ್ತ ನಾನು ಆಶೀರ್ವದಿಸಲ್ಪಟ್ಟೆ. ನಾನು ಕೇಳ್ತಾ ಇದ್ದೀನಿ, ಏನ್ ಕೇಳ್ತಾ ಇದ್ದೀನಿ? ಆತನು ನನಗಾಗಿ ಕೈ ಬಿಡಲ್ಪಟ್ಟ ನಿಮಿತ್ತ ನಾನು ಕೈ ಹಿಡಿಯಲ್ಪಟ್ಟೆ. ಆತನು ನನಗಾಗಿ ಬಡವನಾದಂತ ನಿಮಿತ್ತ ನಾನು ಐಶ್ವರ್ಯವಂತನಾಗಿ ನಾನು
ಮಾರ್ಪಟ್ಟು ನಾನು ಕೇಳ್ತಿರುವ ಶಬ್ದ ಯಾವುದು? ನಾನು ಕೇಳ್ತಿರುವ ಶಬ್ದ ಅದು ಪರಿಶುದ್ಧಾತ್ಮನ ಶಬ್ದ. ನಾನು ಕೇಳ್ತಿರುವ ಶಬ್ದ ಯಾವುದು? ಅದು ದೇವರ ಶಬ್ದ. ಆ ಕಿವಿಗಳಲ್ಲಿ ಒಂದು ನಿಮಿಷ ಕೈ ಇಟ್ಕೊಂಡು ಹೇಳ್ರಿ, ಯೇಸುವಿನ ನಾಮದಲ್ಲಿ ಎಲ್ಲ ಇದುವರೆಗೂ ಕೇಳಿದ ಎಲ್ಲ ನಕಾರಾತ್ಮಕ ಶಬ್ದಗಳನ್ನು ಕ್ಯಾನ್ಸಲ್ ಮಾಡ್ತೀನಿ ಅಂತ ಹೇಳ್ರೆ. ಆ ಚಾಡಿ ಮಾತುಗಳನ್ನು ಕ್ಯಾನ್ಸಲ್ ಮಾಡ್ತೀನಿ, ಆ ಸುಳ್ಳು ಮಾತುಗಳನ್ನು ಕ್ಯಾನ್ಸಲ್ ಮಾಡ್ತೀನಿ, ಆ ನಕಾರಾತ್ಮಕವಾದ ಪದಗಳನ್ನು ಕ್ಯಾನ್ಸಲ್ ಮಾಡ್ತೀನಿ. ನೀವು ಕೆಲವರು ಕೈ ಇಟ್ಕೊಳ್ಳಿಲ್ಲ, ಇವತ್ತು ನಿಮ್ಮ ಮನಸ್ಸುಗಳಿಂದ ಅದೆಲ್ಲ ಬಿಟ್ಟು ಹೋಗ್ಲಿಕ್ಕಾಗಿ ಹೋಗುತ್ತೆ. ಹೇಳ್ರಿ, ಯೇಸುವಿನ ನಾಮದಲ್ಲಿ ದೇವರ ಶಬ್ದ ಅಲ್ಲದೆ ಬೇರೊಂದು ಶಬ್ದ ನನ್ನ ಮನಸ್ಸಲ್ಲಿ ತುಂಬಿಕೊಳ್ಳೋದಕ್ಕಾಗಿ ಕೇಳೋದಕ್ಕಾಗಲಿ ನಾನು ಅನುಮತಿ ಕೊಡೋದಿಲ್ಲ. ಆತ್ಮಿಕವಾದ ಕಿವಿಗಳು ತೆರೆಯಲ್ಪಟ್ಟಿರೋದ್ರಿಂದ ನಾನು ಕೇಳುವುದು ದೇವರ ಶಬ್ದ. ಅದು ನಂಬೋರು ಯಾರಾದ್ರೂ ಇದ್ರೆ ಗಟ್ಟಿಯಾಗಿ ಆಮೇನ್ ಹೇಳ್ರಿ. ಮೂರನೇದಾಗಿ ನಮ್ಮ ಬಾಯಿ ತೆರೆಯಲ್ಪಟ್ಟಿರುತ್ತೆ. ಆತ್ಮಿಕವಾದಂಥ ಬಾಯಿ. ಏನಕ್ಕಾಗಿ ಆತ್ಮಿಕವಾದಂಥ ಬಾಯಿ? ನಕಾರಾತ್ಮಕವಾದ ಪದ ಮಾತಾಡಕ್ಕಲ್ಲ, ಸೋಲಿನ ಪದ ಮಾತಾಡಕ್ಕಲ್ಲ. ಬೈಬಲ್ ಹೇಳುತ್ತದೆ, ಒಂದೇ ಓಟೆ ಒಳಗಡೆಯಿಂದ ಸಿಹಿ ನೀರು ಕಹಿ ನೀರು ಬರಕ್ಕಾಗಲ್ಲ. ಒಂದೇ ಬಾಯಿಯಿಂದ ಶಾಪನು ಮತ್ತೊಂದು ಆವೃತ್ತಿ ಆಶೀರ್ವಾದ ಬರಕ್ಕಾಗಲ್ಲ. ಒಂದೇ ಬಾಯಿಯಿಂದ ಪ್ರೀತಿನೂ ಕಹಿನೂ ಬರಕ್ಕಾಗಲ್ಲ. ಒಂದೇ ಮಾತಿನಿಂದ ಆಶೀರ್ವಾದನೂ ಚಾಡಿನೂ ಬರಕ್ಕಾಗಲ್ಲ. ಕಾರಣ ಏನಂದ್ರೆ, ನಿನ್ನ ಬಾಯಿ ಅನ್ನೋದು ತೆರೆಯಲ್ಪಟ್ಟಿದ್ರೆ, ಆತ್ಮಿಕವಾಗಿ ನಿನ್ನ ಬಾಯಿ ತೆರೆಯಲ್ಪಟ್ಟಿದ್ರೆ, ಕೀರ್ತನೆಗಾರನ ಹಾಗೆ ದಾವೀದನ ಹಾಗೆ ನೀನು ಆಡುತ್ತೀಯ. ಎಂತ ಸಂದರ್ಭದಲ್ಲಿ ನಾನು ಇದ್ರು ನಾನು ಎಡಬಿಡದೆ ದೇವರನ್ನು ಕೊಂಡಾಡುವೆನು. ಆತನ ಸ್ತೋತ್ರವು ಯಾವಾಗಲೂ ನನ್ನ ಬಾಯಿಯಲ್ಲಿ ಇದೆ. ಕೀರ್ತನೆಗಾರನ ಹೇಳೋ ಪ್ರಕಾರ ಆತನ ಸ್ತೋತ್ರ ಅಲ್ಲದೆ ಮತ್ತೊಂದು ನನ್ನ ಬಾಯಲ್ಲಿ ಇಲ್ಲ. ಕೀರ್ತನೆಗಾರನ ಹೇಳ್ತಾನೆ, ಆತನ ಸ್ತೋತ್ರ ಅಲ್ಲದೆ ಮತ್ತೊಂದು ನನ್ನ ಬಾಯಿಯಲ್ಲಿ ಇಲ್ಲ ಎಂದು. ಇವತ್ತು ಅನೇಕ ವಿಶ್ವಾಸಿಗಳಲ್ಲಿ ಮತ್ತೊಂದೆಲ್ಲ ಇದೆ, ಸ್ತೋತ್ರ ಇಲ್ಲ. ಇವತ್ತು ನಾನು ಹೇಳಬೇಕು, ನಮ್ಮ ಬಾಯಿ ತೆರೆದು ನಾವು ಹೇಳಬೇಕು, ನನ್ನ ಬಾಯಿಯಲ್ಲಿ ಸ್ತೋತ್ರ ಅಲ್ಲದೆ ಮತ್ತೊಂದು ಇಲ್ಲ ಎಂದು. ನನ್ನ ಬಾಯಿಯಲ್ಲಿ ಸ್ತೋತ್ರ ಅಲ್ಲದೆ ಮತ್ತೊಂದು ಇಲ್ಲ. ಕಾರಣ, ಪರಿಶುದ್ಧಾತ್ಮನ ನನ್ನ ಕಣ್ಣನ್ನು ಮಾತ್ರ ಅಲ್ಲ ತೆರೆದಿರೋದು, ಪರಿಶುದ್ಧಾತ್ಮನ ನನ್ನ ಕಿವಿಯನ್ನು ಮಾತ್ರ ಅಲ್ಲ ತೆರೆದಿರೋದು, ಪರಿಶುದ್ಧಾತ್ಮನ ನನ್ನ ಬಾಯಿಯನ್ನು ತೆರೆದವನಾಗಿದ್ದಾನೆ. ಏನಕ್ಕಾಗಿ? ನಾನು ಎಡಬಿಡದೆ ದೇವರನ್ನ ಸ್ತುತಿಸುವುದಕ್ಕಾಗಿ, ನಂಬಿಕೆ ಪದಗಳನ್ನು ಮಾತಾಡೋದಕ್ಕಾಗಿ, ವಾಕ್ಯವನ್ನ ಮಾತಾಡೋದಕ್ಕಾಗಿ, ದರ್ಶನವನ್ನ ಮಾತಾಡೋದಕ್ಕಾಗಿ, ದೇವರು ನನ್ನ ಹೃದಯದಲ್ಲಿಟ್ಟಂತ ದೈವಿಕವಾದಂತ ವಚನಗಳನ್ನು ನುಡಿಯುವುದಕ್ಕಾಗಿ ನನ್ನ ಬಾಯನ್ನ ದೇವರು ತೆರೆದವನಾಗಿದ್ದಾನೆ. ಪಕ್ಕದಲ್ಲಿರುವಂತ ಒಬ್ಬರಿಗಾದ್ರೆ ಕೈ ಕೊಟ್ಟು ಹೇಳ್ರಿ, ಸ್ತೋತ್ರ ಅಲ್ಲದೆ ಮತ್ತೊಂದು ಇರಬಾರದು ಎಂದು. ಇನ್ನು ಇಬ್ಬರು ಮೂವರಿಗಾದ್ರೆ ಇನ್ನೊಂದ್ಸರಿ ಕೈ ಕೊಟ್ಟು ಹೇಳ್ರಿ, ಸ್ತೋತ್ರ ಅಲ್ಲದೆ ಮತ್ತೊಂದು ಇರಬಾರದು. ಹಾಗಾದ್ರೆ ಆರಂಭದಲ್ಲೇ ಇವತ್ತು ಕೆಲವರಿಗೆ ಕಾಣಕ್ ಸ್ಟಾರ್ಟ್ ಆಯಿತು, ಕೇಳಕ್ ಸ್ಟಾರ್ಟ್ ಆಯಿತು, ಮಾತಾಡಕ್ ಸ್ಟಾರ್ಟ್ ಮಾಡಿದ್ರಿ. ನೀವು ಕೋಪ ಮಾಡ್ಕೊಂಡಿದ್ರೆ ನೀವು ಸ್ತೋತ್ರ. ಕಾಣ್ತಾ ಇದೆಯಾ? ಏನಾದ್ರು ಗಟ್ಟಿಯಾಗಲ್ರಿ, ಕಾಣ್ತಾ ಇದೆಯಾ? ಹಾಗಾದ್ರೆ ದೇವರು ಹೊಸ ಕಾರ್ಯ ಮಾಡಬೇಕಾದ್ರೆ ಒಂದು ಕಂಡೀಷನ್ ಇದೆ. ಏನ್ ಕಂಡೀಷನ್ ಗೊತ್ತಾ? ಪುರಾತನವಾದ ಕಾರ್ಯಗಳನ್ನ, ಹಳೆ ಸಂಗತಿಗಳನ್ನ ಮರೆಯಬೇಕು. ಹಳೇದನ್ನ ಮರೆಯದೆ ದೇವರು ನಿಮ್ಮ ಜೀವನದಲ್ಲಿ ಏನನ್ನು ಹೊಸದನ್ನ ದೇವರು ಮಾಡೋದಿಲ್ಲ. ದೇವರು ತಾನು ಆತನ ಪಾದಪೀಠದಲ್ಲಿ ಬಿದ್ದಂತ ವ್ಯಭಿಚಾರಿಯಾದ ಸ್ತ್ರೀಯನ್ನು ನೋಡಿ ಯೇಸು ಸ್ವಾಮಿ ತಾನು ಹೇಳಿದನು, ಯಾರು ನಿನಗೆ ಕಲ್ಲೊಡೆದಿಲ್ಲಲ್ಲ, ನಾನು ಕಲ್ಲಡಿಯಲ್ಲ, ಹೋಗಾದ್ರೆ ಇನ್ನು ಮುಂದೆ ಪಾಪ ಮಾಡಬೇಡ. ಇನ್ನು ಮುಂದೆ ನೀನು ಏನು ಮಾಡಬೇಡ, ಪಾಪ ಮಾಡಬೇಡ. ಕಾರಣ, ನೀನು ಹಳೆ ಸಂಗತಿಯ ಪಾಪವನ್ನು ಬಿಡು, ನಾನು ನಿನ್ನ ಜೀವನದಲ್ಲಿ ಹೊಸ ಕಾರ್ಯವನ್ನು ಮಾಡಲಿಕ್ಕಾಗಿ ನಾನು ಹೋಗ್ತೇನೆ. ಹಾಗಾದ್ರೆ ಇವತ್ತು ದೇವ್ರ ಮಕ್ಕಳೇ, ದೇವರಿಂದ ಏನಾದರೂ ಒಂದು ಹೊಸ ಕಾರ್ಯ ನೀವು ಕಾಣಬೇಕಾದ್ರೆ ನೀವು ಹಿಡಿದಿಟ್ಟಿರೋದು ಯಾವುದು, ಗಟ್ಟಿಯಾಗಿ ಹಿಡ್ಕೊಂಡಿರೋದು ಯಾವುದು, ಅದನ್ನು ಬಿಡೋದಕ್ಕೆ ಮನಸ್ಸುಳ್ಳವರಾಗಿರಬೇಕು. ಬಿಡೋದಕ್ಕೆ ಮನಸ್ಸಿಲ್ಲದೆ ಇದ್ದರೆ ನೀವು ಹೊಸದನ್ನು ಕಾಣೋದಕ್ಕೆ ಸಾಧ್ಯ ಇಲ್ಲ. ನನ್ನ ಆಲೋಚನೆಗೆ ಹೋಗೋದಕ್ಕಿಂತ ಮುಂಚೆ ಒಂದೆರಡು ಕಾರ್ಯಗಳನ್ನು ನಾನು ಹೇಳಲಿಕ್ಕಾಗಿ ನಾನು ಇಷ್ಟಪಡುತ್ತೇನೆ. ಅನೇಕ ಸಾರಿ ನಮ್ಮ ಜೀವನದಲ್ಲಿ ಸಂಭವಿಸುವಂಥ ಕಾರ್ಯ ಏನು ಗೊತ್ತಾ? ಹಳೇದನ್ನೇ ನಾವು ಹಿಡ್ಕೊಂಡಿರ್ತೀವಿ, ಆದರೂ ದೇವರ ಬಳಿಯಲ್ಲಿ ಹೇಳ್ತೀವಿ ಅದ್ರ ಮಧ್ಯದಲ್ಲಿ ಹೊಸದನ್ನು ಮಾಡು ಅಂತ. ಆದರೆ ದೇವರು ಹೇಳ್ತಾನೆ, ಹಳೆ ಬುದ್ದಲಿಯಲ್ಲಿ ಹೊಸ ದ್ರಾಕ್ಷಾರಸವನ್ನು ಹಾಕಲ್ಲ. ಹಳೆ ಬುದ್ದಲಿಯಲ್ಲಿ ಹೊಸ ದ್ರಾಕ್ಷಾರಸ ಹಾಕಿದ್ರೆ ದ್ರಾಕ್ಷಾರಸಕ್ಕೂ ಕೇಡು, ಬುದ್ದಲಿಗೆ ಕೇಡು. ಹಾಗಾದ್ರೆ
ನಿನ್ನ ಜೀವನದಲ್ಲಿ ಪಾಪ ಇಟ್ಕೊಂಡು ಕೃಪೆ ಸುರಿಸು ಅಂತಂದ್ರೆ ಕೃಪೆಗೂ ಕೇಡು, ನಿನ್ನ ಪಾತ್ರೆಗೂ ಕೇಡು. ನೀವು ಸ್ತೋತ್ರ ಹೇಳಲಿಲ್ಲ. ಅಂಕಲ್ ಯಾವಾಗಲೂ ಒಂದು ಉದಾಹರಣೆ ಹೇಳ್ತಾರೆ. ಈ ಕೋತಿ ಹಿಡಿಯೋದಕ್ಕೆ ಹೋದಾಗ ಅವ್ರು ಮಾಡ್ತಾರೆ, ಒಂದು ಮಡಕೆಯನ್ನು ಮಾಡಿಕೊಂಡು ಆ ಮಡಕೆ ಒಳಗಡೆ ಈ ಕೋತಿ ಕೈ ಹೋಗಷ್ಟು ಮಾತ್ರನೇ ರಂಧ್ರ ಮಾಡ್ತಾರೆ. ರಂಧ್ರ ಮಾಡಿ ಅದರಲ್ಲಿ ಕಳ್ಳೆಕಾಯೋ ಏನೋ ಹಾಕ್ತಾರೆ. ಹಾಕಿದ ನಂತರವಾಗಿ ಆ ಕೋತಿ ಟ್ರ್ಯಾಪ್ ಇಟ್ಬಿಟ್ಟು ಆ ಕಣಿ ಇಟ್ಬಿಟ್ಟು ಆತನು ಹೋಗ್ಬಿಡ್ತಾನೆ. ಹೋದ ನಂತರವಾಗಿ ಸುಮಾರು ಹೊತ್ತಾದ್ಮೇಲೆ ಬರ್ತಾನೆ. ಈ ಕೋತಿ ಹಿಡಿಯೋನು ಸುಮಾರು ಹೊತ್ತಾದ್ಮೇಲೆ ಅಲ್ಲಿ ಕೋತಿ ಹಿಡ್ಕೊಂಡಿರುತ್ತೆ, ಆ ಟ್ರ್ಯಾಪ್ ಒಳಗಡೆ, ಆ ಮಡಕೆ ಒಳಗಡೆ ಸಿಕ್ಕಾಕೊಂಡಿರುತ್ತೆ. ಈ ಕೋತಿ ಹಿಡಿಯೋನು ಆರಾಮಾಗಿ ಮಾವಿನಕಾಯಿ ಕಿತ್ಕೊಂಡು ತಿನ್ಕೊಂಡು ಆರಾಮಾಗಿ ನಡ್ಕೊ ಬರ್ತಾನೆ. ಯಾರೋ ಒಬ್ರು ಹೇಳಿದ್ರಲ್ಲೇ ಅಲ್ಲಿ ಕೋತಿ ಸಿಕ್ಕಾಕೊಂಡಿದೆ, ಓಡಾಗಿ ಹಿಡಿಯೋ ಅಂತ. ಅವ್ನು ಹೇಳ್ದ, ಆರಾಮಾಗಿ ಹೋಗಿ ತಗೊಳ್ತೀನಿಪ್ಪ ಅಂತಂದ್ರೆ, ಇಲ್ಲ ನಾನು ಹೋಗಿ ಹಿಡ್ಕೊಳ್ತೀನಿ ಅಂತ. ತಕ್ಷಣವಾಗಿ ಯಾರೋ ಕೇಳಿದ್ರು, ಯಾಕೋ ಅಂತ ಕೇಳಿದ್ರೆ ಆತ ಹೇಳ್ದ, ನೋಡು ಈ ಕೋತಿ ಆ ಮಡಕೆ ಒಳಗಡೆ ಕಳ್ಳೆಕಾಯಿ ಹಿಡಿದ್ಬಿಟ್ಟಿದೆ. ಅದು ನಾನು ಎಷ್ಟು ರಂಧ್ರ ಮಾಡಿದ್ದೀನಿ ಅಂದರೆ ಈ ಕೋತಿ ಕೈ ಹೋಗಷ್ಟು ಮಾತ್ರನೇ ರಂಧ್ರ ಮಾಡಿರೋದು. ಈ ಕೋತಿ ಕಳ್ಳೆಕಾಯಿ ಹಿಡಿದ ಮೇಲೆ ಪ್ರಾಣ ಬೇಕಾದ್ರೆ ಬಿಡುತ್ತೆ, ಆದರೆ ಕಳ್ಳೆಕಾಯಿ ಬಿಡಲ್ಲ. ಪ್ರಾಣ ಬೇಕಾದ್ರೆ ಬಿಡುತ್ತೆ, ಆದರೆ ಈ ಕಳ್ಳೆಕಾಯಿ ಬಿಡಲ್ಲ. ಇದು ಎಳಿತಾನೆ ಇರುತ್ತೆ, ಆದರೆ ಹಿಂಗೆ ಬಿಟ್ಟು ಕೈ ತಪ್ಪಿಸ್ಕೊಳ್ಳೋಕೆ ಇಷ್ಟಪಡಲ್ಲ. ಏನನ್ನ ಹಿಡಿದಿರುತ್ತೋ ಅದನ್ನ ಹಾಗೆ ಹಿಡ್ಕೊಂಡಿರುತ್ತೆ. ಒಂದು ದಿನ ಅಲ್ಲ, 2 ದಿನ ಅಲ್ಲ, 3 ದಿನ ಅಲ್ಲ, 1 ವರ್ಷ ಆಗಲಿ, ಅಯ್ಯ ಕಳ್ಳೆಕಾಯಿ ಬಿಟ್ಟು ಪ್ರಾಣ ಉಳಿಸ್ಕೊ ಅಂತ ಹೇಳ್ರಿ, ಅದು ಹೇಳುತ್ತೆ ಪ್ರಾಣ ಬೇಕಾದ್ರೆ ಬಿಟ್ಬಿಡ್ತೀನಿ, ಕಳ್ಳೆಕಾಯಿ ಬಿಡಲ್ಲ ಅಂತ. ಅದು ಹಿಡ್ಕೊಂಡು ಏನು ಮಾಡುತ್ತೆ, ಒದ್ಲಾಡುತ್ತೆ. ಇವನು ಬಂದು ಕಳ್ಳೆಕಾಯಿ ಕೋತಿ ಹಿಡಿಯೋನು ಆರಾಮಾಗಿ ಕೋತಿ ಹಿಡ್ಕೊಂಡು ಹೋಗ್ತಾನೆ. ಇವತ್ತು ಕೆಲವೊಂದು ಕೋತಿಗಳು ಮಡಕೆಯಲ್ಲಿ ಸಿಕ್ಕಾಕೊಂಡಿದೆ. ಅದನ್ನೇ ದೇವ್ರು ಹೇಳಿದ್ದು. ನೀವು ಸ್ತೋತ್ರ ಹೇಳದೆ ಇದ್ದಾಗ ಇವತ್ತು ದೇವರು ಅದನ್ನೇ ಹೇಳಿರೋದು, ಪುರಾತನವಾದ ಕಾರ್ಯಗಳನ್ನ ನೀನು ಬಿಡಬೇಕು. ನೀನು ಯಾವುದನ್ನ ಹಿಡ್ದಿದ್ಯೋ ಅದು ನಿನ್ನನ್ನ ನಾಶನಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ರೆ, ಅದನ್ನ ಬಿಟ್ಟು ಹೊರಗಡೆ ಬಂದ್ರೆ ನೀನು ಬಿಡುಗಡೆ ಹೊಂದಿದವನಾಗಿ, ಆಶೀರ್ವಾದ ಹೊಂದಿದವನಾಗಿ ದೇವರ ಸಮ್ಮುಖದಲ್ಲಿ ಜಯದೊಟ್ಟಿಗೆ ನೀನು ಹೋಗ್ತೀಯ. ಹಾಗಾದ್ರೆ ಬಿಡತಕ್ಕಂತ ಮನಸ್ಸಿರ್ಬೇಕು. ಬೈಬಲ್ ಹೇಳುತ್ತದೆ, ಪಾಪಗಳನ್ನ ಮುಚ್ಚಿಡುವವನಿಗೆ ಎಂದಿಗೂ ಶುಭ ದೊರಕದು, ಅದನ್ನು ಹರಿಕೆ ಮಾಡಿ ಬಿಟ್ಟು ಬಿಡುವವನಿಗೆ ದೇವರ ದಯೆ ದೊರಕುತ್ತೆ ಎಂದು ದೇವರ ವಾಕ್ಯ ನಮಗೆ ತಿಳಿಸುತ್ತೆ. ದೇವರ ಮಕ್ಕಳಿಗೆ ಗಮನಿಸಿ, ಬೈಬಲ್ ಹೇಳುತ್ತದೆ, ಪಾಪಗಳನ್ನು ಬಿಟ್ಟು ಅದನ್ನು ಹರಿಕೆ ಮಾಡಿ ಬಿಟ್ಟು ಬಿಡುವವನಿಗೆ ದೇವರ ದಯೆ ದೊರಕುತ್ತೆ. ಅದರ ಅರ್ಥ ಏನಂದ್ರೆ, ಅನೇಕರು ಪಾಪವನ್ನ ಹರಿಕೆ ಮಾಡ್ತಾರೆ, ಬಿಡಲ್ಲ. ದೇವರೇ ಈ ಭಾನುವಾರ ಬಂದಿದ್ದೀನಪ್ಪ, ಇನ್ಮೇಲೆ ನಾನು ಸುಳ್ಳು ಹೇಳಲ್ಲ ಅಂತ ಹೇಳ್ಬಿಟ್ಟು ಹೋಗಿ ಗೇಟಲ್ಲೇ ಸುಳ್ಳು ಹೇಳ್ತಾರೆ. ಕಾರಣ ಪಾಪಗಳನ್ನ ಅರಿಕೆ ಮಾಡ್ತಾರೆ, ಆದರೆ ಪಾಪಗಳನ್ನ ಬಿಡದೆ ಇರೋದ್ರಿಂದಲೇ ಶುಭವು ಇವತ್ತು ಅನೇಕರ ಜೀವನದಲ್ಲಿ ಕಾಣೋದಿಲ್ಲ. ನಾನು ಯಾವಾಗಲೂ ನಾನು ಒಂದು ಕಾರ್ಯ ಹೇಳ್ತೇನೆ, ನಮ್ಮ ಜೀವನದಲ್ಲಿ ಅನೇಕ ಸ್ವಭಾವಗಳು, ಅನೇಕ ನಡವಳಿಕೆಗಳು ನಮ್ಮ ಜನ್ಮದಿಂದ ಬಂದಿದ್ದಲ್ಲ. ಜೀವಿತದಲ್ಲಿ ಕೆಲವೊಂದು ಕಾರ್ಯಗಳಿಗಾಗಿ ನಾವು ಪಶ್ಚಾತ್ತಾಪ ಪಡದೇ ಇರೋದ್ರಿಂದ ಅದೇ ನಮ್ಮ ಜೀವನವಾಗಿ ಮಾರ್ಪಡ್ತು. ಹೇಗೆ ಹೇಳ್ತೀರಾ ಪಾಸ್ಟರ್? ಕೋಪ ಮಾಡಿಕೊಂಡಾಗ ನಾನು ಕೋಪ ಮಾಡಿಕೊಂಡಿದ್ದು ತಪ್ಪಾಯಿತು ಅಂತ ಹೇಳಿ ಪಶ್ಚಾತ್ತಾಪ ಪಡದೇ ಇರೋದ್ರಿಂದ ಆ ಕೋಪವೇ ಒಂದು ಸ್ವಭಾವವಾಗಿ ಮಾರ್ಪಡ್ತು. ಸುಳ್ಳು ಹೇಳಿದಾಗ ಸುಳ್ಳು ಅದು ತಪ್ಪು, ಸುಳ್ಳು ಹೇಳುವವರನ್ನ ದೇವರು ನಾಶ ಮಾಡ್ತಾನೆ ಎಂದು ಸುಳ್ಳಿನ ಕುರಿತಾಗಿ ಪಶ್ಚಾತ್ತಾಪ ಪಡದೇ ಇರೋದ್ರಿಂದ ಕೆಲವರ ಜೀವನದಲ್ಲಿ ಸುಳ್ಳೇ ಒಂದು ಸ್ವಭಾವವಾಗಿ ಮಾರ್ಪಡ್ತು. ಕೆಲವರು ಕುರಿತಾಗಿ ಹೇಳ್ತಾರೆ, ಬಾಯಿ ತೆರೆದರೆ ಸುಳ್ಳು ಹೇಳ್ತಾರೆ. ಕಾರಣ ಏನಂದ್ರೆ, ನಾನು ಸುಳ್ಳು ಹೇಳ್ತಾ ಇರೋದು ತಪ್ಪು ಅಂತೇಳಿ ಅದರ ಕುರಿತಾಗಿ ಪಶ್ಚಾತ್ತಾಪ ಪಡದೇ ಇರೋದ್ರಿಂದ ಆ ಸುಳ್ಳೇ ಅವರಿಗೆ ಸ್ವಭಾವವಾಗಿ, ಅವರ ಕ್ಯಾರೆಕ್ಟರ್ ಆಗಿ ಬದಲಾಯಿತು. ಚಾಡಿ ಹೇಳೋದು ಅದು ತಪ್ಪು ಎನ್ನೋದು ಅವರಿಗೆ ಅರಿವಾಗದೇ ಇರೋದ್ರಿಂದ, ಇವರ ಜೀವನದಲ್ಲಿ ಅದಕ್ಕಾಗಿ ಮನ ತಿರುಗದೇ ಇರೋದ್ರಿಂದ ಇವತ್ತು ಮತ್ತೊಬ್ಬರ ಕುರಿತಾಗಿ ಅವರು ಮತ್ತೊಬ್ಬರ ಹತ್ರ ಹೇಳಲಿಲ್ಲ ಅಂದ್ರೆ ಹೊಟ್ಟೆ ಒದ್ಕೊಳ್ಳುತ್ತೆ. ಕಾರಣ ಅದವರಿಗೆ ಸ್ವಭಾವವಾಗಿ ಮಾರ್ಪಡ್ತು. ಇವತ್ತು ದೇವ್ರ ಮಕ್ಕಳಿಗೆ ಗಮನಿಸಿ, ಕುಡುಕ ನೋಡ್ರಿ, ಅವನು ಕುಡ್ದಿದ ತಕ್ಷಣ ಅವನಿಗೆ ಕುಡುಕ ಆಗಲ್ಲ, ಅವನು ಸ್ವಲ್ಪ ಟ್ರೈನಿಂಗ್ ಆಗ್ಬೇಕು. ಕಾರಣ ನಾನು ಕುಡ್ದಿದ್ದು ತಪ್ಪಾಯ್ತು ಅಂತೇಳಿ ಪಶ್ಚಾತ್ತಾಪ ಪಡದೇ ಇರೋದ್ರಿಂದನೇ ಅವನು ಕುಡುಕ ಆಗಿದ್ದು. ಇವತ್ತು ಅನೇಕ ವಿಶ್ವಾಸಿಗಳಲ್ಲಿರುವಂಥ ಸ್ವಭಾವಕ್ಕೆ ಕಾರಣ ಏನು ಗೊತ್ತೇ? ಇವತ್ತು ನಿಮ್ಮಲ್ಲಿ ಅನೇಕರು ಪಶ್ಚಾತ್ತಾಪ ಪಟ್ಟಿಲ್ಲ.
ಎರಡನೇದಾಗಿ ಅದನ್ನು ಬಿಟ್ಟಿಲ್ಲ. ಆದ್ರಿಂದಲೇ ಇವತ್ತು ಅನೇಕ ವಿಶ್ವಾಸಿಗಳ ಜೀವನದಲ್ಲಿ ಪುರಾತನವಾದ ಕಾರ್ಯಗಳಲ್ಲಿ ಅದೇ ರೀತಿ ಮುಂದುವರಿತಾ ಇದ್ದೀರಾ. ಬೈಬಲ್ ಅಲ್ಲಿ ಪೌಲನು ತಾನು ಪತ್ರಿಕೆ ಬರಿಬೇಕಾದ್ರೆ ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ಹೇಳ್ತಾನೆ, ಪವಿತ್ರಾತ್ಮನಿಂದ ಶರೀರದ ದುರಭ್ಯಾಸಗಳನ್ನ ಸಾಯಿಸಿರಿ ಎಂದು. ಯಾರಿಂದ? ಪವಿತ್ರಾತ್ಮನಿಂದ ಶರೀರದ ದುರಭ್ಯಾಸಗಳನ್ನ ಸಾಯಿಸಿರಿ ಎಂದು. ಇವತ್ತು ದೇವರ ಮಕ್ಕಳಿಗೆ ಗಮನಿಸಿ, ಅನೇಕರ ಜೀವಿತದಲ್ಲಿ ಉಂಟಾದಂತ ಸ್ವಭಾವ ಕಾರ್ಯ ಏನು? ಇವತ್ತು ಹೆಂಡತಿನ ಕೆಲವರು ಹೊಡಿತಾರೆ, ಏನಕ್ಕಂದ್ರೆ ಪಶ್ಚಾತ್ತಾಪ ಪಟ್ಟಿಲ್ಲ. ಅದಕ್ಕಾಗಿ ಒಂದ್ಸರಿ ತಪ್ಪು ನಡೆದಾಗ ಪಶ್ಚಾತ್ತಾಪ ಪಟ್ಟಿಲ್ಲ, ಅದನ್ನು ಮುಂದುವರಿಸೋದಕ್ಕಾಗಿ ಪ್ರಾರಂಭಿಸಿ ಇವತ್ತು ಅವರಿಗೆ ಅದೊಂದು ಅಭ್ಯಾಸ ಆಗೋಯ್ತು. ಇವತ್ತು ನಾನು ಒಂದು ಕಾರ್ಯ ಹೇಳ್ತೇನೆ, ಪಾಪ ನಿನ್ನ ಜೀವನದಲ್ಲಿ ಅಭ್ಯಾಸವಾಗ್ತಾ ಇದೆಯಾ? ಈ ಕೋತಿಯ ತರ ನೀನು ನರಕಕ್ಕೆ ಹೋಗ್ತಾ ಇದೆಯಾ ಎನ್ನುವುದನ್ನು ಮರೆಯಬಾರದು. ಇವತ್ತು ದೇವರ ಮಕ್ಕಳು ನಮ್ಮ ಪಾಪದ ಕಾರ್ಯಗಳಿಗಾಗಿ ಮನ ತಿರುಗಿ ದೇವರ ಬಳಿಗೆ ನಾವು ಬರಬೇಕು. ಕೆಲವರಿಗೆ ಸುಳ್ಳು ಹೇಳೋದು, ಕೆಲವರಿಗೆ ಪಾಪದ ಕಾರ್ಯ ಮಾಡೋದು, ಕೆಲವರಿಗೆ ಕೆಟ್ಟ ಮಾತಾಡೋದು, ಕೆಲವರಿಗೆ ಚಾಡಿ ಹೇಳೋದು, ಕೆಲವರಿಗೆ ಹೊಟ್ಟೆ ಕಿಚ್ಚು ಪಡೋದು, ಕೆಲವರು ದೇವರಲ್ಲಿ ಭಯಭಕ್ತಿ ಇಲ್ಲದಂತ ಜೀವಿತ ನಡೆಸೋದು ಅದೊಂದು ಹ್ಯಾಬಿಟ್ ಆಗೋಯ್ತು. ಉದಾಸೀನತೆ ಮಾಡೋದು, ಅಹಂಕಾರ ತೋರಿಸೋದು, ತಾತ್ಸಾರ ಮಾಡೋದು, ನಕಾರಾತ್ಮಕವಾಗಿ ಮಾತಾಡೋದು, ಹೆಚ್ಚಿಸ್ಕೊಂಡು ಮಾತಾಡೋದು, ಬಡಾಯಿ ಕೊಚ್ಕೊಂಡು ಮಾತಾಡೋದು ಇವತ್ತು ಅವರಿಗೊಂದು ಕ್ಯಾರೆಕ್ಟರ್ ಆಗಿ ಮಾರ್ಪಡ್ತು. ಏನಕ್ಕಾಗಿ ಅಂದ್ರೆ ವಾಕ್ಯದಲ್ಲಿ ತಾಳೆ ಮಾಡಿ ಇದು ತಪ್ಪು ಎನ್ನುವಂತ ಮನವರಿಕೆ ಅವರ ಜೀವನದಲ್ಲಿ ಆಗದೇ ಇದ್ದಾಗ ಅದೇ ಅವರಿಗೊಂದು ಸ್ವಭಾವವಾಗಿ ಮಾರ್ಪಡ್ತು. ಇವತ್ತು ಅದನ್ನು ಮಾಡದೇ ಇದ್ದಾಗ ಅವರಿಗೆ ಏನೋ ಒಂದು ಕಳ್ಕೊಳ್ಳೋ ರೀತಿ. ಅದರ ಅರ್ಥ ಏನು ಗೊತ್ತಾ? ನೀನು ಹಿಡಿಯಲ್ಪಟ್ಟವನಾಗಿದ್ದಿ. ಇವತ್ತು ನನ್ನನ್ನು ಕೇಳುವಂತ ಪ್ರತಿಯೊಂದು ದೇವರ ಮಕ್ಕಳೇ, ಬೈಬಲ್ ಹೇಳ್ತದೆ, ಮೋಹವು ಗರ್ಭವನ್ನು ಧರಿಸಿ ಪಾಪವನ್ನು ಇಡುತ್ತದೆ, ಪಾಪವು ಮರಣವನ್ನು ತರುವಂತದಾಗಿರ್ತದೆ. ಪಾಪ ಯಾವತ್ತಿದ್ರೂ ಪಾಪನೇ. ಹೊಸ ಕಾರ್ಯ ನೀನು ದೇವರ ಸಮ್ಮುಖದಲ್ಲಿ ಕಾಣಬೇಕಾದ್ರೆ ಪುರಾತನವಾದ ಹಳೆ ಸಂಗತಿಗಳನ್ನ ಬಿಡಬೇಕು. ಕೈಗಳತಿ ಗಟ್ಟಿಯಾಗಿ ಒಂದು ಆಮೇನ್ ಹೇಳ್ರಿ. ಹಾಗಾದ್ರೆ ಹೊಸ ಸಂಗತಿಗಳನ್ನ ನಾವು ಕಾಣಬೇಕಾ? ನಮ್ಮ ಜೀವನದಲ್ಲಿ ದೇವರ ವಾಕ್ಯಕ್ಕೆ ಅನುಸಾರವಾಗಿ ಯಾವುದು ಚಿತ್ತ ಇಲ್ಲದಿರುವ ಸ್ವಭಾವ ನನ್ನಲ್ಲಿ ಇದೆಯೋ, ದೇವರೇ ನನ್ನನ್ನು ಕ್ಷಮಿಸು ಅಂತ ಹೇಳಿ ಮನ ತಿರುಗಿ ದೇವರ ಸಮ್ಮುಖದಲ್ಲಿ ಬರಬೇಕು. ಯಾವಾಗ ನಾವು ಮನ ತಿರುಗಿ ದೇವರ ಸಮ್ಮುಖದಲ್ಲಿ ಬರ್ತೀವೋ, ದೇವರ ವಾಕ್ಯ ಹೇಳ್ತದೆ, ಒಬ್ಬನು ಕ್ರಿಸ್ತನಲ್ಲಾದರೆ 2 ಕೊರಿಂಥಿಯ 5:17 ಅವನು ನೂತನ ಸೃಷ್ಟಿಯಾಗಿದ್ದಾನೆ, ಹಳೆ ಸಂಗತಿಗಳೆಲ್ಲ ಹೋಗಿ ಎಲ್ಲವೂ ಹೊಸದಾಗುತ್ತೆ ಅಂತ ದೇವರ ವಾಕ್ಯ ನಮಗೆ ತಿಳಿಸಿಕೊಡುತ್ತೆ. ಹಾಗಾದ್ರೆ ಇವತ್ತು ದೇವರ ಮಕ್ಕಳೇ, ದೇವರು ಈ ದಿನದಲ್ಲಿ ಹೊಸ ಕಾರ್ಯಗಳನ್ನು ಮಾಡೋದಕ್ಕಾಗಿ ದೇವರು ಇಚ್ಛೆ ಪಟ್ಟಾಗ ನಮ್ಮನ್ನೇ ನಾವು ಪರಿಶೋಧನೆ ಮಾಡಿಕೊಳ್ಳೋಣ. ಎಲ್ಲಾದ್ರೂ ಹಳೆಯ ಸಂಗತಿಗಳನ್ನು ಹಿಡ್ಕೊಂಡು ನಾವು ಜೀವನ ಮಾಡ್ತಾ ಇದ್ರೆ ಅದರಿಂದ ಹೊರಗಡೆ ಬಂದು, ಕರ್ತನೇ ನನ್ನ ಜೀವನದಲ್ಲಿ ಹೊಸ ಕಾರ್ಯವನ್ನು ಮಾಡುವುದಕ್ಕೆ ನನ್ನನ್ನೇ ನಾನು ನಿನ್ನ ಸಮ್ಮುಖದಲ್ಲಿ ಒಪ್ಪಿಸ್ಕೊಡ್ತೇನೆ, ನಾನು ಅದನ್ನು ಕಾಣ್ತೇನೆ, ನನ್ನ ಜೀವನದಲ್ಲಿ ನೀನು ಮಾಡು ಎಂದು ದೇವರ ಸಮ್ಮುಖದಲ್ಲಿ ನಮ್ಮನ್ನು ನಾವು ಸಮರ್ಪಿಸಬೇಕು. ಅದರಿಂದಲೇ ದೇವರು ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾನೆ. ನೀವು ಸ್ತೋತ್ರ ಹೇಳದೇ ಇದ್ದಾಗ ಹೊಸ ಕಾರ್ಯವನ್ನ ನಾನು ನಿಮಗಾಗಿ ಮಾಡ್ತೇನೆ. ನನಗೆ ನಿನ್ನೆ ದಿವಸಗಳಲ್ಲಿ ದೇವರು ನನಗೆ ಒಂದು ಕಾರ್ಯವನ್ನು ತಿಳಿಸ್ಕೊಟ್ಟನು. ನಾವು ಮುಂಚೆ ಓದಲ್ಪಟ್ಟಂಥ ವಚನ 14ನೇ ವಚನ ಬೈಬಲಲ್ಲಿ ನಾವು ಗಮನಿಸ್ತೇವೆ. ದೇವರು ತಾನು ಹೇಳ್ತಾನೆ, ನಿಮ್ಮ ವಿಮೋಚಕನು ಇಸ್ರಾಯೇಲರ ಸದಮಲ ಸ್ವಾಮಿಯಾದ ಯೆಹೋವನಿಗೆನ್ನುತ್ತಾನೆ, ನಾನು ನಿಮಗೋಸ್ಕರ ದೂತನನ್ನ ಬಾಬೇಲಿಗೆ ಕಳಿಸಿ ಎಂಬುದಾಗಿ. ನನ್ನ ಬಳಿಯಲ್ಲಿ ದೇವರ ಆತ್ಮನು ತಿಳಿಸಿದಂಥ ಒಂದು ಆಲೋಚನೆ, ಈ ಕಾಲಘಟ್ಟದಲ್ಲಿ ನನ್ನ ಜನರಿಗಾಗಿ ನನ್ನ ದೂತನನ್ನು ಕಳಿಸಲಿಕ್ಕಾಗಿ ನಾನು ಹೋಗ್ತೇನೆ. ಯಾರಾದ್ರೂ ನಂಬೋರಿದ್ರೆ ಗಟ್ಟಿಯಾಗಿ ಒಂದು ಆಮೇನ್ ಹೇಳ್ರಿ. ಈ ವಾರಗಳಲ್ಲಿ ನಿಮಗೋಸ್ಕರ ಕೆಲವೊಂದು ಮಂಡಲಗಳಲ್ಲಿ ದೂತರು ಇಳಿಲಿಕ್ಕಾಗಿ ಹೋಗುತ್ತಾರೆ. ನಿಮ್ಮ ಆಫೀಸಿನ ಮಂಡಲಗಳಲ್ಲಿ ದೂತರು ಇಳಿಲಿಕ್ಕಾಗಿ ಹೋಗ್ತಾರೆ.
ನಿನ್ನ ಕುಟುಂಬದ ಮಂಡಲಗಳಲ್ಲಿ ದೂತರು ಇಳಿಲಿಕ್ಕಾಗಿ ಹೋಗ್ತಾರೆ. ನಿನ್ನ ವಾಕ್ವಾದದ ಮಂಡಲಗಳಲ್ಲಿ ದೂತರು ಇಳಿಲಿಕ್ಕಾಗಿ ಹೋಗ್ತಾರೆ. ನೀನು ಅನುಭವಿಸುವಂತ ನಿಂದೆಯ ಮಂಡಲದಲ್ಲಿ ದೂತರು ಇಳಿಲಿಕ್ಕಾಗಿ ಹೋಗ್ತಾರೆ. ನಿನ್ನನ್ನು ಕಟ್ಟಾಕಲ್ಪಟ್ಟಂತ ಅನುಭವದಲ್ಲಿ ಈ ಕಾಲಘಟ್ಟದಲ್ಲಿ ದೂತರು ಅವರು ನಿನಗೋಸ್ಕರ ಇಳಿಲಿಕ್ಕಾಗಿ ಹೋಗುತ್ತಾರೆ. ಯಾರಾದ್ರೂ ನಂಬರಿದ್ರೆ ಗಟ್ಟಿಯಾಗಿ ಒಂದು ಆಮೇನ್ ಹೇಳ್ರಿ. ದೂತರು ಇಳಿದ್ರೆ ಅವರು ಸುಮ್ಮನೆ ಇಳಿಯೋದಿಲ್ಲ. ಬೈಬಲ್ ಅಲ್ಲಿ ನಾವು ಗಮನಿಸ್ತೇವೆ, ದೂತರ ಕುರಿತಾಗಿ ನಾವು ಮಾತನಾಡಿದಾಗ ಬೈಬಲ್ ಅಲ್ಲಿ ನಾವು ಇಬ್ರಿಯರು ಬರೆದಂತ ಪತ್ರಿಕೆ ಕಡೆ ಬಂದಾಗ ಈ ದೂತರು ಯಾರು, ಇಬ್ರಿಯ 1ನೇ ಅಧ್ಯಾಯದ 14ನೇ ವಚನದಲ್ಲಿ ಗಮನಿಸಿದಾಗ ಇವರೆಲ್ಲರೂ ರಕ್ಷಣೆಯನ್ನ ಬಾಧ್ಯವಾಗಿ ಹೊಂದಬೇಕಾಗಿರುವವರ ಸೇವೆಗೋಸ್ಕರವಾಗಿ ಕೊಡಲ್ಪಡುವ ಉಳಿಗೆ ಆತ್ಮಗಳಲ್ಲವೋ ಎಂಬುದಾಗಿ ನಾವು ಗಮನಿಸ್ತೇವೆ. ದೇವರ ವಾಕ್ಯದಲ್ಲಿ ಅಲ್ಲಿ ಒಂದು ಪದ ಇದೆ. ಏನ್ ಪದ ಇದೆ? ಇವರೆಲ್ಲರೂ ರಕ್ಷಣೆಯನ್ನ ಬಾಧ್ಯವಾಗಿ ಹೊಂದುವವರಿಗೋಸ್ಕರ. ಹಾಗಾದ್ರೆ ಯಾರಿಗೋಸ್ಕರ ಈ ದೂತರು ಚಲಿಸ್ತಾರೆ? ಒಂದನೇದಾಗಿ ರಕ್ಷಣೆಯನ್ನ ಬಾಧ್ಯವಾಗಿ ಹೊಂದುವುದಕ್ಕೋಸ್ಕರ ಎದುರು ನೋಡುತ್ತಾ ಮುಂದಕ್ಕೆ ಸಾಗುತ್ತಿರುವಂತ ವ್ಯಕ್ತಿಗಳಿಗಾಗಿ ಈ ಉಳಿಗೆಯ ಆತ್ಮಗಳು, ಈ ದೂತರು ಅವರು ಇಳಿದು ಕ್ರಿಯೆ ಮಾಡುವವರಾಗಿರ್ತಾರೆ. ದೇವರ ವಾಕ್ಯದಲ್ಲಿ ಕೀರ್ತನೆ 34ನೇ ಅಧ್ಯಾಯದ 7ನೇ ವಚನದಲ್ಲಿ ಗಮನಿಸಿದಾಗ ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಯೆಹೋವನ ಭಯಭಕ್ತಿ ಉಳ್ಳವರ ಸುತ್ತಲೂ ಆತನು ತನ್ನ ದೂತರನ್ನು ದಂಡಿಳಿಸಿ ಆತನು ಕಾವಲಾಗಿದ್ದು ಕಾಪಾಡುತ್ತಾನೆ. ಹಾಗಾದ್ರೆ ಯಾರಿಗಾಗಿ ದೂತರು ಇಳಿಯುತ್ತಾರೆ? ಎರಡನೇದಾಗಿ ಕರ್ತನಲ್ಲಿ ಭಯಭಕ್ತಿ ಉಳ್ಳವರಿಗಾಗಿ. ಮೂರನೇದಾಗಿ ದೇವರ ವಾಕ್ಯದಲ್ಲಿ ಕೊಲೋಸಿಯ 1ನೇ ಅಧ್ಯಾಯದ 16ನೇ ವಚನ, ಕೊಲೋಸಿಯ 1ನೇ ಅಧ್ಯಾಯದ 16ನೇ ವಚನ, ಭೂಪರ ಲೋಕದಲ್ಲಿರುವ ದೃಶ್ಯ ಅದೃಶ್ಯವಾದವುಗಳೆಲ್ಲವೂ, ಸಿಂಹಾಸನವಾಗಲಿ, ಪ್ರಭುತ್ವವಾಗಲಿ, ದೊರೆತನವಾಗಲಿ, ಅಧಿಕಾರವಾಗಲಿ ಆತನಲ್ಲಿ ಸೃಷ್ಟಿಸಲ್ಪಟ್ಟವು. ಸರ್ವವು ಆತನ ಮುಖಾಂತರವಾಗಿಯೂ ಆತನಿಗೋಸ್ಕರವೇ ಸೃಷ್ಟಿಸಲ್ಪಟ್ಟವು. ಹಾಗಾದ್ರೆ ದೂತರು, ದೊರೆತನಗಳು, ಅಧಿಕಾರಗಳು, ಪರಲೋಕ, ಸಿಂಹಾಸನ ಇದೆಲ್ಲ ಯಾರಿಗಾಗಿ ಸೃಷ್ಟಿಸಲ್ಪಟ್ಟಿದ್ದು? ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನಿಗಾಗಿ ಆಗಿರ್ತದೆ. ಹಾಗಾದ್ರೆ ದೇವರಿಗಾಗಿ ಸೃಷ್ಟಿಸಲ್ಪಟ್ಟಂತ ಇವುಗಳು ದೂತರು ಅವರು ದೇವರ ಮಕ್ಕಳಿಗೋಸ್ಕರ, ಯೇಸು ಕ್ರಿಸ್ತನ ನೆರಳಿನಲ್ಲಿ ನಿಲ್ಲುವವರಿಗೋಸ್ಕರವಾಗಿಯೂ ಅದು ಚಲಿಸುವಂತದಾಗಿದೆ ಎಂಬುದನ್ನು ಮರೆಯಬಾರದು. ಬೈಬಲ್ ಅಲ್ಲಿ ನಾವು ಗಮನಿಸಿದಾಗ ಈ ದೂತರ ವಿಶೇಷತೆ ಏನು? ಬೈಬಲ್ ಅಲ್ಲಿ ನಾವು ನೋಡಿದಾಗ ಅನೇಕ ದೂತರುಗಳನ್ನ ಗಮನಿಸ್ತೇವೆ. ಸ್ತುತಿಸುವಂತ ಸೆರಾಫಿಯರನ್ನ ಗಮನಿಸ್ತೇವೆ, ಕೆರೂಬಿಯರನ್ನ ನಾವು ಗಮನಿಸ್ತೇವೆ, ಸಂದೇಶವನ್ನ ರವಾನಿಸುವಂತ ಗಬ್ರಿಯೇಲಂದ್ರನ್ನ ನಾವು ಗಮನಿಸ್ತೇವೆ, ದೇವರಿಗಾಗಿ ಯುದ್ಧ ಮಾಡುವಂತ ದೇವರ ವಾಕ್ಯದಲ್ಲಿ ಮೀಕಾಯೇಲಂದ್ರನ್ನ ನಾವು ಗಮನಿಸ್ತೇವೆ, ದೇವ ಜನರ ಪ್ರಾರ್ಥನೆಯನ್ನ ಬರ್ಕೊಳ್ಳುವಂತ ದೇವ ದೂತರನ್ನ ನಾವು ಗಮನಿಸ್ತೇವೆ. ಅದು ಮಾತ್ರ ಅಲ್ಲ, ಪ್ರತಿದಿನ ದೇವರ ಮಕ್ಕಳ ಲೆಕ್ಕವನ್ನು ಒಪ್ಪಿಸುವಂತ ದೂತರನ್ನು ನಾವು ಗಮನಿಸ್ತೇವೆ. ಅದು ಮಾತ್ರವಲ್ಲ, ಬೈಬಲ್ ಅಲ್ಲಿ ಗಮನಿಸ್ತೇವೆ, ಪ್ರಕಟಣೆ ಪುಸ್ತಕದಲ್ಲಿ ಗಮನಿಸಿದಾಗ ಸಭೆಗಳ ಮೇಲೆ ನೇಮಿಸಲ್ಪಟ್ಟಂತ ದೂತರನ್ನು ನಾವು ಗಮನಿಸ್ತೇವೆ, ದೇಶಗಳ ಮೇಲೆ ನೇಮಿಸಲ್ಪಟ್ಟಂತ ದೂತರುಗಳನ್ನ ಗಮನಿಸ್ತೇವೆ, ನೀರಿನ ಮೇಲೆಯೂ ಭೂಮಿಯ ಮೇಲೆಯೂ ನೇಮಿಸಲ್ಪಟ್ಟಂತ ದೂತರುಗಳನ್ನ ನಾವು ಗಮನಿಸ್ತೇವೆ. ಹಾಗಾದ್ರೆ ಬೈಬಲ್ ಅಲ್ಲಿ ನಾವು ಓದ್ತೇವೆ, ದೇವರ ದೂತರುಗಳನ್ನ ಅನೇಕ ಭಾಗಗಳಾಗಿ ದೇವರು ವಿಂಗಡಿಸಿ ಅವರವರ ಕೆಲಸಕ್ಕೆ ದೇವರು ನೇಮಿಸಿದ್ದಾನೆ. ಸ್ತುತಿಸುವವರು ಯುದ್ಧ ಮಾಡಲ್ಲ, ಯುದ್ಧ ಮಾಡುವವರು ಸಂದೇಶವನ್ನು ರವಾನಿಸೋದಿಲ್ಲ. ಅವರವರ ಡಿಪಾರ್ಟ್ಮೆಂಟ್ ಅಲ್ಲಿ ಅವರವರ ದೂತರು ನಿಲ್ತಾರೆ. ಅದು ಮಾತ್ರ ಅಲ್ಲ, ಪ್ರತಿ ವಿಶ್ವಾಸಿ ಹಿಂದೆ ಒಬ್ಬ ದೂತ ಇರ್ತಾನೆ, ಹಿಂದೆ ಮುಂದೆ. ಅವನ ಕೆಲಸ ಏನಂದ್ರೆ ಪ್ರತಿದಿನ ದೂತ ಹೋಗಿ ಅವರ ಕುರಿತಾಗಿ ರಿಪೋರ್ಟ್ ಕೊಡ್ತಾನೆ. ಇಪ್ಪತ್ನಾಲ್ಕು ಗಂಟೆ ನೋಡ್ತಾನೆ. ನೋಡ್ದಾದ್ಮೇಲೆ ನೀನು ನಿದ್ದೆ ಮಾಡಿದಾಗ ರಿಪೋರ್ಟ್ ಕೊಡಕ್ಕೆ ಪರಲೋಕಕ್ಕೆ ಹೋಗ್ತಾನೆ. ದೇವರೇ, ಇವತ್ತು ಭಾನುವಾರ ಇವರು ಎದ್ದೋಳಿದ್ರು, ಚರ್ಚಿಗೆ ಬಂದರು, ಆರಾಧನೆ ಮುಗಿಯೋಷ್ಟರಲ್ಲೇ ಇವರು ಎದ್ದು ಕಾರ್ ತಗೊಂಡು ಹೋದ್ರು, ರೌಂಡ್ ಹೊಡೆದ್ರು, ಸುತ್ತಾಕೊಂಡು ಬಂದರು. ಚರ್ಚಿಗೆ ಬಂದಾಗ ಬೈಬಲ್ ತರಲಿಲ್ಲ, ಬಂದಾಗ ಒಂದು ಕೈ ಎತ್ತಿ ಅಲ್ಲೇಲೂ ಹೇಳಿಲ್ಲ.
ಯಾವಾಗ ನಿಲ್ಲಿಸ್ತಾರೋ ಅಂತ ಕಾಯ್ಕೊಂಡಿದ್ರು. ಆಶೀರ್ವಾದನೇ ಹೇಳಲಿಲ್ಲ. ಕಾರ್ ಹತ್ಕೊಂಡು ಆಗಲೇ ರಿಂಗ್ ರೋಡಲ್ಲಿ ಇದ್ರು. ರಿಂಗ್ ರೋಡ್ ಎತ್ಕೊಂಡು ಅವ್ರು ಸೀದಾ ರೌಂಡ್ ಹೊಡೆಯಕ್ಕೆ ಹೋದ್ರು. ದಿನ ಎಲ್ಲ ಸುತ್ತಿದ್ರು, ಟಯರ್ಡ್ ಆಗಲಿಲ್ಲ. ಆದರೆ 2 ಅವರ್ ಆರಾಧನೆ ಕುತ್ಕೊಳ್ಳೋದಕ್ಕೆ 1.25 ಗಂಟೆ ನಿದ್ದೆ ಮಾಡ್ಕೊಂಡೇ ಇದ್ರು. ಪ್ರತಿದಿನ ನಿಮ್ಮ ಕುರಿತಾಗಿ ರಿಪೋರ್ಟ್ ಹೇಳೋ ಒಬ್ಬ ದೂತ ಇದ್ದಾನೆ. ನಿಮ್ಮ ಗಂಡ ನೋಡ್ದಿದ್ರು, ನಿಮ್ಮ ಹೆಂಡತಿ ನೋಡ್ದಿದ್ರು, ನಿಮ್ಮ ಮಕ್ಕಳು ನೋಡ್ದಿದ್ರು, ನಿಮ್ಮ ಪಾಸ್ಟರ್ ನೋಡ್ದಿದ್ರು, ನಿಮ್ಮ ತಂದೆ ತಾಯಿಗಳು ನೋಡ್ದಿದ್ರು, ನಿಮ್ಮ ಟೀಚರ್ ನೋಡ್ದಿದ್ರು. ಚರ್ಚಲ್ಲಿ ಕುತ್ಕೊಂಡು ಮೊಬೈಲ್ ನೋಡ್ಬೇಕಾರೆ ದೂತ ಹಿಂಗೆ ನೋಡ್ತಾ ಇರ್ತಾನೆ. ನೋಡು, ಹೋಗಿ ಹೇಳ್ತೀನಿ ಇರು. ಯಾರು ಸ್ತೋತ್ರ ಹೇಳ್ದೆ ಇದ್ದಾಗ ಇವತ್ತು ಆಗ್ತೀನಿ ಇರೋ ರಿಪೋರ್ಟ್ ಅಂತ ಹೇಳಿ ದೂತ ಕಾಯ್ತಾ ಇರ್ತಾನೆ. ಕೆಲವ್ರು ಹೇಳ್ತಾರೆ ಫಸ್ಟೇ ಚರ್ಚಲ್ಲಿ ಕುತ್ಕೊಂಡಾಗ ಯಾರೋ ಹೊಡೆದ್ರು ಅಂತ. ಯಾರಿಲ್ಲ, ದೂತ ಹೊಡೆದಿದ್ದು. ದೂತನಿಗೂ ಕೋಪ ಬಂತು, ಎಷ್ಟು ನಾನು ನೋಡೋದು ಅಂತ. ಇಲ್ಲಿ ಪಾಸ್ಟರ್ ಮಾತು ಕೇಳಲ್ಲ, ಇಲ್ಲಿ ತಂದೆ ತಾಯಿಗಳ ಮಾತು ಕೇಳಲ್ಲ, ತಗ ಅಂತ ಹೇಳಿ ಸ್ತೋತ್ರ ಹೇಳ್ಬೇಕು. ನೀವು ದೂತರ ಆರಾಧನೆ ಮಾಡೋದಕ್ಕೆ ಮಾತ್ರ ಅಲ್ಲ, ನೋಡೋಕ್ಕೂ ಇದ್ದಾರೆ. ನಿನ್ನ ಬಗ್ಗೆ ಪ್ರತಿದಿನ ರಿಪೋರ್ಟ್ ದೇವ್ರ ಬಳಿಗೆ ಹೋಗ್ತಾ ಇರುತ್ತೆ. ಅದರಿಂದನೇ ನ್ಯಾಯಾಸನಕ್ಕೆ ಹೋದಾಗ ನಿನ್ನ ಬಗ್ಗೆ ಪೂರ್ತಿ ವಿವರ ದೇವರು ಆತನು ನಿಮಿಷ ಅಲ್ಲ, ಸೆಕೆಂಡು ದೇವರು ನಿನ್ನ ಬಗ್ಗೆ ಹೇಳ್ತಾನೆ. ದೇವರು ನಿನಗೆ ಆಶ್ಚರ್ಯ, ದೇವ್ರಿಗೆ ಹೆಂಗೆ ಗೊತ್ತಾಯ್ತಂತ. ಆಗ ದೇವ್ರು ಹೇಳ್ತಾನೆ, ಬಾರಪ್ಪ ದೂತ, ನೀನೇ ತಾನೇ ಇವನು ದೂತನು, ಹೇಳ ಅಂತ. ಅವಾಗ ದೂತ ಹೇಳ್ತಾನೆ, ನನ್ನ ಬಗ್ಗೆ ಇವನಿಗೆ ಅರಿವೇ ಇಲ್ಲ ದೇವರೇ. ಇವನು ಇವತ್ತು ಸ್ತೋತ್ರ ಹೇಳ್ಬೇಕು. ನೀವು ಇನ್ಮೇಲಾದ್ರೂ ಎಚ್ಚರವಾಗಿರ್ರಿ. ನಿನ್ನ ಬಗ್ಗೆ ರಿಪೋರ್ಟ್ ಹೇಳೋದಕ್ಕೊಬ್ಬ ದೂತನ ಇದ್ದಾನೆ. ನಿನ್ನ ಪ್ರಾರ್ಥನೆಯನ್ನು ಒತ್ತುಕೊಂಡು ಹೋಗೋದಕ್ಕೊಬ್ಬ ದೂತ ಇದ್ದಾನೆ. ನಿನ್ನ ಕಣ್ಣೀರನ್ನು ಒತ್ಕೊಂಡು ಹೋಗೋದಕ್ಕೊಬ್ಬ ದೂತ ಇದ್ದಾನೆ. ಅಲ್ಲಿಂದ ನಿನಗಾಗಿ ಉತ್ತರ ತರುವ ಒಬ್ಬ ದೇವದೂತನ ಇದ್ದಾನೆ. ಹಾಗಾದ್ರೆ ದೇವರ ಮಕ್ಕಳಿಗೆ ಗಮನಿಸಿ, ನಾವು ದೂತರಿಂದ ಸರೌಂಡ್ ಆದವರು, ನಾವು ದೂತರಿಂದ ಸುತ್ತುವರಿಯಲ್ಪಟ್ಟವರು. ಅದರಿಂದ ಕೀರ್ತನೆಗಾರನು ಹೇಳ್ತಾನೆ, ಕರ್ತನೇ ನಿನ್ನ ಕಣ್ಣನ್ನು ತಪ್ಪಿಸ್ಕೊಂಡು ನಾನು ಎಲ್ಲಿಗೆ ಹೋಗ್ಲಿ? ಅರುಣನ ರೆಕ್ಕೆಯನ್ನು ಕಟ್ಟಿಕೊಂಡು ನಾನು ಪಾತಾಳಕ್ಕೆ ಹೋದ್ರು ಅಲ್ಲೂ ನೀನು ಇರ್ತೀಯ. ಸಮುದ್ರಗಳನ್ನು ದಾಟಿಕೊಂಡು ಹೋದ್ರು ಅಲ್ಲೂ ನೀನು ಇರ್ತೀಯ. ನಾನು ಕೂತುಕೊಳ್ಳೋದು ನಿನಗೆ ಚೆನ್ನಾಗಿ ಗೊತ್ತು. ನಾನು ಮಲ್ಕೊಳ್ಳೋದು ನಿನಗೆ ಚೆನ್ನಾಗಿ ಗೊತ್ತು. ನಾನು ಮಾತಾಡೋದು ನಿನಗೆ ಚೆನ್ನಾಗಿ ಗೊತ್ತು. ಕಾರಣ ಏನು ಗೊತ್ತಾ? ಆಲ್ರೆಡಿ ದೇವರು ಒಬ್ಬ ದೂತನನ್ನ ಪಕ್ಕದಲ್ಲಿ ಇಟ್ಟಿದ್ದಾನೆ. ಇವನು ಎಲ್ಲೇ ಹೋದ್ರೂ ಬಿಡಬೇಡ ಎಂದು. ಯಾರಾದರೂ ನನಗಾಗಿ ನೇಮಿಸಲ್ಪಟ್ಟ ದೂತನಿಗಾಗಿ ಸ್ತೋತ್ರ ಅಂತ ಹೇಳ್ತೀರಾ? ನೋಡ್ರಿ, ಅರ್ಧ ಚರ್ಚ್ ಕೈಯೇ ಎತ್ತಿಲ್ಲ. ಸ್ತೋತ್ರ ಹೇಳ್ತೀರಾ ದೂತನಿಗಾಗಿ? ನಿಮಗಾಗಿ, ದೇವರ ಕಾವಲಿಗಾಗಿ ನೇಮಿಸಲ್ಪಟ್ಟ ದೂತರಿಗಾಗಿ, ನನಗಾಗಿ ದೂತರನ್ನ ಆಜ್ಞೆ ಮಾಡಿದ ದೇವರಿಗಾಗಿ ಸ್ತೋತ್ರ ಹೇಳೋದಕ್ಕೆ ಸಾಧ್ಯನಾ? ಹಾಗಾದ್ರೆ ನಮ್ಮ ಕ್ರೈಸ್ತ ಜೀವಿತದಲ್ಲಿ ಏಂಜಲಿಕ್ ಮಿನಿಸ್ಟ್ರಿ, ದೂತರ ಸೇವೆಗಳು ಬಹಳ ಪ್ರಾಮುಖ್ಯತೆ ಉಳ್ಳದು. ದೇವರು ಕೆಲವೊಂದು ಸಾರಿ ದೂತರುಗಳನ್ನ ನಮ್ಮ ಮುಂಭಾಗದಲ್ಲಿ ದೇವರು ಕಳಿಸ್ತಾನೆ. ಏನಕ್ಕಾಗಿ ದೇವರು ಕಳಿಸ್ತಾನೆ ಎಂಬುದಾಗಿ ನಾವು ಗಮನಿಸಿದಾಗ, ನಮ್ಮನ್ನ ದೇವರು ಮುಂದಿನ ಹಂತಕ್ಕೆ ದೇವರು ನಮ್ಮನ್ನು ಕೊಂಡೊಯ್ಯೋದಕ್ಕೆ ದೇವರು ತನ್ನ ದೂತರನ್ನ ದೇವರು ನಮಗಾಗಿ ಕಳಿಸ್ತಾನೆ. ಎರಡನೇದಾಗಿ, ಎಲ್ಲೆಲ್ಲಿ ದೇವರ ಸಮಯವಾಯಿತೋ ಅಲ್ಲೆಲ್ಲ ಮೊದಲು ಇಳಿದು ಬರೋದು ದೂತರು. ನೀವು ಸ್ತೋತ್ರ ಹೇಳದೆ ಇದ್ದಾಗ ನಾನು ದೂತನ ಕುರಿತಾಗಿ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅಂದ್ರೆ ಕೆಲವರಿಗಾಗಿ ಸಮಯ ಬಂದದೆ, ಕೆಲವರಿಗಾಗಿ ಹೊಸ ಸೀಸನ್ ಆರಂಭಿಸಲ್ಪಡುವಂತ ಸಮಯ ಈ ಕಾಲಘಟ್ಟದಲ್ಲಿ ತೆರೆದು ಬರಲಿಕ್ಕಾಗಿ ಹೋಗುತ್ತೆ. 25 ವರ್ಷ ಅಬ್ರಾಮನ ಕಾದಿದನು, ಮುಂದಿನ ವರ್ಷ ಸಂತತಿ ಬರಲಿಕ್ಕಾಗಿ ಹೋಗುತ್ತೆ. ದೇವರು ತನ್ನ ದೂತನನ್ನ ದೇವರು ಇಳಿಸಿದ. ಸತ್ಯವೇದ ಗ್ರಂಥದಲ್ಲಿ ಅಲ್ಲಿ ಇಸ್ರಾಯೇಲ್ ಜನರು ಅವರು 400 ವರ್ಷಗಳ ಕಾಲ ಐಗುಪ್ತ ದಾಸತ್ವದಲ್ಲಿದ್ರು. ಬಿಡುಗಡೆಯಾಗ ಸಮಯ ಬಂದಾಗ ದೇವರು ದೂತನನ್ನ ದೇವರು ಇಳಿಸಿದ. ಬೈಬಲ್ ಅಲ್ಲಿ ಇಸ್ರಾಯೇಲ್ ಜನರು 70 ವರ್ಷಗಳ ಕಾಲ ಮಿದ್ಯಾನ್ಯರ ಆಳ್ವಿಕೆಯಲ್ಲಿ ಇದ್ದಾಗ, ದೇವರು ಬಿಡುಗಡೆ ಸಮಯವಾದಾಗ ಗಿದ್ಯೋನನ ಬಳಿಯಲ್ಲಿ ದೂತನನ್ನ ದೇವರು ಇಳಿಸಿದ. ದಾನಿಯೇಲನು ಆತನು
ದೇವರು ಆತನು ಬಾಬೆಲ್ ದೇಶದಿಂದ ಹೊರಗಡೆ ಬರುವ ಸಮಯವಾದಾಗ ದೇವರು ತನ್ನ ದೂತನನ್ನ ದೇವರು ಇಳಿಸಿದ. ಏನಕ್ಕೆ? ಕಾಲವು ಪರಿಪೂರ್ಣವಾದಾಗ ಯೇಸು ಕ್ರಿಸ್ತನ ಜನನದ ಸಮಯದಲ್ಲಿ ದೇವರು ದೂತನನ್ನ ದೇವರು ಇಳಿಸಿದ. ಹಾಗಾದ್ರೆ ಇವತ್ತು ನಾನು ಕೂಗಿ ಹೇಳ್ತೇನೆ, ಕೆಲವರಿಗಾಗಿ ಒಂದು ಹೊಸ ಆರಂಭವನ್ನ ಸೂಚಿಸತಕ್ಕಂತ ಕೆಲ ದೇವ ದೂತರುಗಳನ್ನ ದೇವರು ಆತನು ತೆರೆದು ಬಿಡಲಿಕ್ಕಾಗಿ ಹೋಗುತ್ತಾನೆ. ಯಾರು ಹೇಳಿದ್ದು ನಿನ್ನ ಕಾಲ ಮುಗಿದಾಯಿತು ಎಂದು ಯಾರಾದ್ರೂ ಕೂಗಿ ಹೇಳ್ರಿ, ನನ್ನ ಸೀಸನ್ ಈಗ ಆರಂಭವಾಗಲಿಕ್ಕಾಗಿ ಹೋಗುತ್ತಾ ಇದೆ. ಹೊಸ ಕಾಲಕ್ಕೆ ಒಂದು ಗುರುತು ದೇವರು ತನ್ನ ದೂತರನ್ನು ಇಳಿಸುತ್ತಾನೆ. ಹೊಸ ಕಾಲಕ್ಕೆ ಒಂದು ಆರಂಭ ದೇವರು ತನ್ನ ದೂತರನ್ನ ದೇವರು ತೆರೆದು ಬಿಡುತ್ತಾನೆ. ದೇವರ ಮಕ್ಕಳು ಗಮನಿಸಿ, ಕಳೆದ 6 ತಿಂಗಳು ಯಾವ ರೀತಿ ನಡೆದ್ರೋ ಗೊತ್ತಿಲ್ಲ, ಆದ್ರೆ 7ನೇ ತಿಂಗಳಿಗೆ ಪ್ರವೇಶ ಮಾಡೋಕ್ಕಿಂತ ಮುಂಚಿತವಾಗಿ ನೀನು ಕಾಣದಿರುವಂತ ಕೆಲವೊಂದು ಮಂಡಲಗಳಲ್ಲಿ ದೇವರು ದೂತರನ್ನ ದೇವರು ಇಳಿಸಿ ನಿನ್ನನ್ನ ಹೊರಗಡೆ ಕರೆತರತಕ್ಕಂತೆ ಈಗ ಬಲಿಷ್ಠರಾದ ಯುದ್ಧ ವೀರರನ್ನ ಕರ್ತನು ನಿನಗಾಗಿ ತೆರೆದು ಬಿಡುತ್ತಾ ಇದ್ದಾನೆ. ನಾವು ಓದಲ್ಪಟ್ಟಂತ ಈ ಪ್ರವಾದನೆ ವಚನ ಬರೀತಾ ಇರೋದು ಯೆಶಾಯನು ಯಾವ ಸಂದರ್ಭದಲ್ಲಿ ಅಂತ ಗಮನಿಸಿದಾಗ, ಈ ಪ್ರವಾದನೆ ನೆರವೇರೋದಕ್ಕೆ 250 ವರ್ಷಗಳಿಗಿಂತ ಮುಂಚೆ ಆತನ ಈ ಪ್ರವಾದನೆಯನ್ನು ಬರೀತಾ ಇದ್ದಾನೆ. ಆತನು ಹೇಳ್ತಾ ಇದ್ದಾನೆ, ಕಸ್ದೀಯರು ಬಹಳ ಸಂತೋಷ ಪಡುವಂತ ಸಮಯದಲ್ಲಿ ಅವರ ಸಂತೋಷವನ್ನ ಕೆಡಿಸತಕ್ಕಂತ ಒಬ್ಬ ದೂತನನ್ನು ನಾನು ಇಳಿಸ್ಲಿಕ್ಕಾಗಿ ಹೋಗುತ್ತೇನೆ. ಎಲ್ಲರಿಗೂ ಆಶ್ಚರ್ಯ, ಅಯ್ಯ ಇದು ಹೆಂಗೆ ಸಂಭವಿಸುತ್ತೆ? ಕಸ್ದೀಯರು ಅವತ್ತು ಆಳ್ವಿಕೆಯಲ್ಲಿ ಇಲ್ಲ, ಕಸ್ದೀಯರು ಅವತ್ತು ಯಾವುದೇ ವಿಧವಾದಂತ ಹೊಗಳಿಕೆಯಲ್ಲಾಗಲಿ ಪ್ರಚಾರದಲ್ಲಿ ಇಲ್ಲ. ಯೆಶಾಯನು ಬರಿಬೇಕಾದ್ರೆ ಎಲ್ಲ ಚಿಂತೆ ಮಾಡಿದ್ರು, ದೂತನು ಏನು, ಕಸ್ದೀಯರು ಯಾರು, ಅವರ ಸಂತೋಷ ಏನು, ಏನಿದು ಹೊಸ ಕಾರ್ಯ, ಏನ್ ನಡೀತಾ ಇದೆ ಅನ್ನೋದು ಯಾರಿಗೂ ಗೊತ್ತಾಗದಿರುವಂತ ಒಂದು ಪರಿಸ್ಥಿತಿ. ಆದ್ರೆ ಯೆಶಾಯನು ತನ್ನ ಮನ ಕಣ್ಣುಗಳಿಂದ ಕಾಣ್ತಾ ಇದ್ದಾನೆ, ಒಬ್ಬ ದೂತನು ಇಳಿತಾ ಇದ್ದಾನೆ. ದೇವ ಜನರಿಗಾಗಿ ಹೊಸ ಕಾರ್ಯಗಳನ್ನು ತೆರೆದು ಬಿಡುವುದಕ್ಕಾಗಿ ಒಬ್ಬ ದೂತನು ಇಳಿಯುತ್ತಾ ಇದ್ದಾನೆ. ಇದನ್ನು ಯೆಶಾಯನು ಬರೀಬೇಕಾದ್ರೆ ಎಲ್ಲರಿಗೂ ಒಂದು ಆಶ್ಚರ್ಯ. ಆದ್ರೆ ಯೆಶಾಯನು ಬರೆದು ಆತನ ಸುರುಳಿಯನ್ನು ಮುಚ್ಚಿಟ್ಟ. ಆದ್ರೆ ಪ್ರವಾದನೆ ನುಡಿದಂತ ದೇವರು, ವಾಗ್ದಾನ ಮಾಡಿದ ದೇವರು, ಆಲೋಚನೆ ಹೇಳಿದ ದೇವರು ಆತನು ಮರೆತು ಹೋಗಿಲ್ಲ. ಸಮಯವಾದಾಗ ದೇವರು ಅದನ್ನು ಮತ್ತೆ ಆರಂಭಿಸಲಿಕ್ಕಾಗಿ ದೇವರು ಹೋದನು. ಇವತ್ತು ಒಂದು ಶಬ್ದ ಕೂಗಿ ಹೇಳ್ತೇನೆ, ಒಂದು ಪಕ್ಷ ನೀನು ಮರೆತೋಗಿರಬಹುದು, ಆದರೆ ನಿನ್ನ ಕುರಿತಾಗಿ ನುಡಿಯಲ್ಪಟ್ಟ ಪ್ರವಾದನೆಗಳು, ನಿನ್ನ ಕುರಿತಾಗಿ ನುಡಿಯಲ್ಪಟ್ಟ ವಾಗ್ದಾನಗಳು, ನಿನ್ನ ಕುರಿತಾಗಿ ನುಡಿಯಲ್ಪಟ್ಟ ಆಲೋಚನೆಗಳನ್ನ ದೇವರು ಮರೆಯಲಿಲ್ಲ. ದೇವರು ತಕ್ಕ ಕಾಲದಲ್ಲಿ ಅದನ್ನ ದೇವರು ತೆರೆದು ಬಿಡುತ್ತಾನೆ. ಪಕ್ಕದಲ್ಲಿರಿಗೆ ಕೈ ಕೊಟ್ಟು ಹೇಳ್ರಿ, ನನ್ನ ಸೀಸನ್ ಮುಗಿದು ಹೋಗಲಿಲ್ಲ, ನನ್ನ ಕಾಲಗಳು ಮುಗಿದು ಹೋಗಲಿಲ್ಲ. ಬೈಬಲ್ ಅಲ್ಲಿ ನಾವು ಗಮನಿಸ್ತೇವೆ, ಇಸ್ರಾಯೇಲ್ ಜನರನ್ನ ನೆಬೂಕದ್ನೆಚ್ಚರ್ ಅರಸನು ಆಳ್ವಿಕೆ ಮಾಡಿ ಅವರನ್ನ ದಾಸರಾಗಿ ಮಾಡಿಕೊಂಡು ಬಾಬೆಲ್ ದೇಶಕ್ಕೆ, ಬ್ಯಾಬಿಲೋನಿಗೆ ಕರ್ಕೊಂಡು ಹೋದೆ. ಶತ್ರುವಿನ ಉದ್ದೇಶ ಏನು ಗೊತ್ತಾ? ನೀನು ಒಂದು ಕಡೆ ನಿಂತ್ರೆ ಬೆಳಿತೀಯ, ನೀನು ಒಂದು ಕಡೆ ನಿಂತ್ರೆ ನೀನು ಬೆಳಿತೀಯ. ಶತ್ರು ಏನ್ ಮಾಡ್ತಾನೆ ಅಂದ್ರೆ ಒಂದು ಕಡೆ ನಿನ್ನನ್ನು ನಿಲ್ಲಕ್ ಬಿಡಲ್ಲ, ನಿನ್ನನ್ನು ಅಲದಾಡತಕ್ಕಂತೆ ಮಾಡ್ತಾನೆ. ಈ ಗಿಡ ಕಿತ್ತು ಇಲ್ಲಿ ನಡೋದು, ಈ ಗಿಡ ಕಿತ್ತು ಇಲ್ಲಿ ನಡೋದು, ಈ ಗಿಡ ಕಿತ್ತು ಇಲ್ಲಿ ನಡೋದು, ಅದೇ ಗಿಡ ತಕೊಂಡು ನೆಡ್ತಾ ಇದ್ರೆ ಬೆಳೆಯುತ್ತಾ? ನೀವು ಸ್ತೋತ್ರ ಹೇಳದೇ ಇದ್ದಾಗ ಇಲ್ಲಿ ಕಿತ್ಕೊಂಡು ಅಲ್ಲಿ ನಡು, ಅಲ್ಲಿ ಕಿತ್ಕೊಂಡು ಇಲ್ಲಿ ನಡು ನೆಡ್ತಾ, ನೀನು ಸುತ್ತಾಕೊಂಡು ನೆಡ್ತಾ ಇದ್ರೆ ನೀನು 10 ವರ್ಷ ಆಗ್ಲಿ ಅದೇ ಸೈಜಲ್ಲಿ ಇರ್ತೀಯ, ಬೆಳವಣಿಗೆ ನಡೆಯಲ್ಲ. ಶತ್ರು ಗೊತ್ತು, ದೇವ ಜನರು ಒಂದು ಕಡೆ ನಿಂತ್ರೆ ಅವರ ಬೆಳವಣಿಗೆಯನ್ನು ಯಾರು ತಡೆದು ನಿಲ್ಲಿಸಕ್ಕಾಗಲ್ಲ. ಆದ್ರಿಂದ ಶತ್ರು ಏನ್ ಮಾಡ್ತಾನೆ ಗೊತ್ತಾ? ನಿನ್ನ ಸ್ಥಿರತೆಯನ್ನ ಕದಡೋದಕ್ಕೆ ನಿನ್ನನ್ನು ಕಿತ್ತು ಅಲ್ಲಿ ನಡು, ಇಲ್ಲಿ ನಡು, ಇಲ್ಲೋಗು, ಅಲ್ಲೋಗು, ಅಲ್ಲಿ ತಿರ್ಗು, ಇಲ್ಲಿ ತಿರ್ಗು. ಕಾರಣ ಏನ್ ಗೊತ್ತಾ? ಚೆನ್ನಾಗೇ ಇದೆಯಾ, ಬೆಳೀತಾ ಇಲ್ಲ. ಇಸ್ರಾಯೇಲ್ ಜನರು ಯಾಕೋಬನ ಸಂಗಡವಾಗಿ ಅವರು 70 ಜನರು ಹೋದ್ರು, ಆದ್ರೆ ಬೆಳೆದಿದ್ದು 6 ಲಕ್ಷಕ್ಕೆ.
ನೀವು ಸ್ತೋತ್ರ ಹೇಳದೆ ಇದ್ದಾಗ ಹೋಗಿದ್ದು 70 ಜನ, ಬೆಳೆದಿದ್ದು 6 ಲಕ್ಷ ಕುಟುಂಬ. ಇದನ್ನು ಕಂಡಾಗ ಫರೋಹನಿಗೆ ಭಯ. ಅಯ್ಯೋ, ಇದೇ ರೀತಿ ಇದ್ರೆ ನಾವಿರಲ್ಲ. ಕಾರಣ, ಒಂದು ಕಡೆ ದೇವ ಜನರು ನಿಂತ್ರೆ ಅವರು ಖರ್ಜೂರದ ಮರದ ಹಾಗೆ ಅವರು ಫಲಿಸುತ್ತಾ ಅವರ ವೃದ್ಧಿ ಆಗ್ತಾ ಇರ್ತಾರೆ. ಅವರ ವೃದ್ಧಿಯನ್ನ ಯಾರು ತಡೆದು ನಿಲ್ಲಿಸೋದಕ್ಕೆ ಆಗೋದಿಲ್ಲ. ಶತ್ರುವಿನ ಉದ್ದೇಶ ಏನ್ ಗೊತ್ತಾ? ನೀನು ಒಂದು ಕಡೆ ಇರಬೇಡ, ಸ್ವಲ್ಪ ರೌಂಡ್ ಹೊಡಿ. ಇಲ್ಕಿತ್ತ ಅಲ್ಲಿ ಹಾಕು, ಅಲ್ಲಿ ಸ್ವಲ್ಪ ನೀರು ಸಿಹಿ ಆಗಿರುತ್ತೆ. ಇಲ್ಕಿತ್ತ ಅಲ್ಲಿ ಹಾಕು, ಅಲ್ಲಿ ಸ್ವಲ್ಪ ಗೊಬ್ಬರ ಚೆನ್ನಾಗಿರುತ್ತೆ. ಇಲ್ಕಿತ್ತ ಮತ್ತೆ ಇಲ್ಲಿಗೆ ಬಾ. ಅಯ್ಯ, ಶತ್ರುವಿನ ಉದ್ದೇಶ ನಿನ್ನನ್ನು ಒಂದು ಕಡೆ ನಿಲ್ಲಕ್ ಬಿಡಲ್ಲ. ಅಲದಾಟ ಎನ್ನೋದು ಸೈತಾನನ ಸ್ವಭಾವ. ನೀವು ಸ್ತೋತ್ರ ಹೇಳ್ಬೇಕು. ನೀವು ಬೈಬಲ್ ಹೇಳ್ತದೆ, ಒಂದು ವ್ಯಕ್ತಿಯಿಂದ ದುರಾತ್ಮ ಹೊರಗಡೆ ಹೋಗಿ ಅದು ಏನು ಮಾಡುತ್ತೆ ಅಂದರೆ ಸುತ್ತಾಡುತ್ತೆ ಅಂತ. ಏನು ಮಾಡುತ್ತೆ? ವಿಶ್ವಾಸಿಗಳು ಸ್ವಲ್ಪ ಸುತ್ತಾಡೋದು ನಿಲ್ಲಿಸಿ ಒಂದು ಕಡೆ ನಿಲ್ರಿ. ಇಷ್ಟೊತ್ತಿಗೆ ನೀವು ಎಮ್ಮರ ಆಗಬೇಕಾಗಿತ್ತು. ಇವತ್ತು ನಿಮ್ಗೆ ಸಸಿ ಆಗೇ ಇದ್ದೀರಲ್ಲ. ಈ ತಿಂಗಳಲ್ಲಿ ದೇವರು ನಿಮ್ಮ ಮೇಲೆ ಒಂದು ಸೀಸನ್ ದೇವರು ತೆರೆದು ಬಿಡಲಿಕ್ಕಾಗಿ ಹೋಗ್ತಾನೆ. ನೀವು ಗಟ್ಟಿಯಾಗಿ ಒಂದು ಆಮೇನ್ ಹೇಳ್ರಿ. ಶತ್ರುವಿಗೆ ಗೊತ್ತು ನೀನು ಒಂದು ಕಡೆ ನಿಂತ್ರೆ ನೀನು ಬೆಳಿತೀಯ. ಆದ್ರಿಂದ ಶತ್ರು ಏನ್ ಮಾಡ್ದ? ಕಿತ್ತುಕೊಂಡು ಹೋಗಿ ಅವನ್ನ ಬಾಬೇಲ್ ದೇಶಕ್ಕೆ ಅವರನ್ನ ನೆಡೋದಕ್ಕಾಗಿ ಪ್ರಾರಂಭಿಸ್ದ. ಇವರಿಗೆ ಒಂದು ಚಿಂತೆ, ಇನ್ನ ಇವರು ಬೆಳೆಯೋದಕ್ಕಾಗಲ್ಲ, ನಮ್ಮ ಕೈಯಿಂದ ಯಾರು ಬಿಡಿಸಕ್ಕಾಗಲ್ಲ. ನೆಬೂಕದ್ನೆಚ್ಚರ್ ಅರಸನು ಒಂದು ದೊಡ್ಡ ಗುಂಪಿನ ಜನರನ್ನ ಆತನು ಯೆರೂಸಲೇಮಿನಿಂದ ಬಾಬೇಲ್ ದೇಶಕ್ಕೆ, ಬ್ಯಾಬಿಲೋನಿಗೆ ಕರ್ಕೊಂಡೋಗಿ ಅಲ್ಲಿ ಅವರನ್ನ ಜೀತದ ಹಾಳಾಗಿ ಕೆಲಸವನ್ನ ಮಾಡಿಸೋದಕ್ಕೆ ಪ್ರಾರಂಭಿಸಿದ. ಬೈಬಲ್ ಅಲ್ಲಿ ನಾವು ಓದುತ್ತೇವೆ, ದೇವರ ವಾಕ್ಯದಲ್ಲಿ ನೆಬೂಕದ್ನೆಚ್ಚರನ ಆಳ್ವಿಕೆ ಮುಗಿಯುತ್ತೆ. ಬ್ಯಾಬಿಲೋನ್ ಅರಸನ ಸಿಂಹಾಸನ ಗಟ್ಟಿಯಾದದ್ದು. ಅವರು ಯುದ್ಧ ವೀರರಾಗಿದ್ದರು, ಶಕ್ತರಾಗಿದ್ರು. ಆದರೆ ದೇವರ ಒಂದು ವಾಗ್ದಾನ ಇದೆಯಲ್ಲ, ಕಸ್ತಿಯರ ಮುಂದೆ ನಾನು ಒಂದು ದೂತನನ್ನ ಕಳಿಸ್ತೇನೆ ಅಂತ. ಆ ಕಸ್ತಿಯರನ್ನ ಮುರಿಯೋದಕ್ಕಾಗಿ, ಕಟ್ಟುವುದಕ್ಕಾಗಿ, ಅವರನ್ನ ನಾಶಪಡಿಸುವುದಕ್ಕಾಗಿ ದೇವರು ಬಾಬೇಲಿನ ರಾಜ್ಯವನ್ನ ಮುರಿದು ಕಸ್ತಿಯರನ್ನ ದೇವರು ತರ್ತಾ ಇದ್ದಾನೆ. ಈ ದೇವರ ಮಾರ್ಗಗಳನ್ನು ನಾವು ಕಂಡುಕೊಳ್ಳೋದು ಬಹಳ ಕಷ್ಟ. ಕೆಲವೊಂದು ಸಾರಿ ನಾವು ಚಿಂತೆ ಮಾಡ್ತೀವಿ, ಬ್ಯಾಬಿಲೋನ್ ಅರಸನನ್ನೇ ಸೋಲಿಸ್ಬಿಟ್ರ ಅಂತ. ಕೆಲವೊಂದು ದೇವರು ಮುರಿತಾನೆ ಏನಕ್ಕಾಗಿ ಅಂದರೆ ಅರ್ಥ ಮಾಡ್ಕೊಳ್ತಾ ಇರೋರ್ಗಾಗಿ ನಾನು ದೇವರಿಗೆ ಸ್ತೋತ್ರ ಹೇಳ್ತಾನೆ. ಇವ್ರನ್ನ ಸೋಲ್ಸಕ್ಕಾಗಲ್ಲ, ಇವ್ರನ್ನ ಕೆಡವಕ್ಕಾಗಲ್ಲ, ಇವ್ರನ್ನ ಮುರಿಯಕ್ಕಾಗಲ್ಲ ಅನ್ನೋರ್ನ ಕೆಲವೊಂದು ಸಾರಿ ದೇವ್ರು ದಬ್ತಾನೆ. ಏನಕ್ಕಾಗಿ? ಒಂದು ಮುಂದೆ ಒಬ್ಬ ದೂತನು ಇಳಿಯಬೇಕಾಗಿರುತ್ತೆ. ಆ ದೂತನು ಇಳಿಯೋದಕ್ಕಾಗಿ ಮಾರ್ಗವನ್ನು ಸಿದ್ಧ ಮಾಡೋದಕ್ಕೆ ನಾನು ಕೆಲವರನ್ನ ಕೆಳಗಡೆ ಇಳಿಸಬೇಕು. ಆದ್ರಿಂದ ದೇವರು ಏನ್ ಮಾಡ್ದ? ಕಸ್ತಿಯರನ್ನ ಅರಸನನ್ನ ದೇವರು ತಂದ. ದರ್ಯಾವೇಶನು ಅರಸನಾಗಿ ಮಾರ್ಪಟ್ಟ. ದರ್ಯಾವೇಶನು ಮಾಡಿದಂತ ಕೆಲಸ ಏನು? ಬೈಬಲ್ ಹೇಳ್ತದೆ, ಆಲಯದ ವಸ್ತುಗಳನ್ನ ತಂದು ಆತನು ಸುರಪಾನವ ಮಾಡುತ್ತಾ ಎಲ್ಲರಿಗೂ ಆತನು ಕುಡಿಸ್ತಾ ಇದ್ದಾನೆ. ಯಾವುದರಿಂದ? ಆಲಯದ ಪಾತ್ರೆಗಳನ್ನು ತೆಗೆದುಕೊಂಡು ಹೇಳ್ತಾ ಇದ್ದಾನೆ, ಕುಡ್ರಿ, ತಿನ್ರಿ, ಮಜಾ ಮಾಡ್ರಿ ಎಂದು. ಅಯ್ಯ, ಏನ್ ಬೇಕಾದ್ರೂ ಮುಟ್ಟು, ಆಲಯ ಮುಟ್ಟಬೇಡ. ಏನ್ ಬೇಕಾದ್ರೂ ಮುಟ್ಟು, ದೇವರ ಪಾತ್ರೆಗಳನ್ನ ಮುಟ್ಟಬೇಡ. ಏನ್ ಬೇಕಾದ್ರೂ ಮುಟ್ಟು, ದೇವರ ಸೇವೆಯನ್ನ ಮುಟ್ಟಬೇಡ. ಏನ್ ಬೇಕಾದ್ರೂ ಮುಟ್ಟು, ದೇವರ ಆಲಯವನ್ನ ಮುಟ್ಟಬೇಡ. ಕಾರಣ ದೇವರು ತನ್ನ ಆಲಯದ ಕುರಿತಾಗಿ ವೈರಾಗ್ಯ ಉಳ್ಳವನಾಗಿದ್ದಾನೆ. ಚೆನ್ನಾಗಿತ್ತು, ಎಲ್ಲ ಚೆನ್ನಾಗಿತ್ತು. ಆದ್ರೆ ಆಲಯದ ಪಾತ್ರೆಗಳಲ್ಲಿ ಯಾವಾಗ ಕಣ್ಣೋಯ್ತು, ದೇವರು ಸುಮ್ಮನೆ ಇರಲಿಲ್ಲ. ಇವನು ಮಜಾ ಮಾಡ್ತಾ ಇದ್ದಾನೆ, ಸಂತೋಷ ಪಡ್ತಾ ಇದ್ದಾನೆ, ಆನಂದ ಪಡ್ತಾ ಇದ್ದಾನೆ. ಆದ್ರೆ ಗೋಡೆಯ ಮೇಲೆ ಒಂದು ಕೈ ಬರಹ ಬರೀತಾ ಇದೆ. ಅವನು ಕುಡಿದಂತ ಮತ್ತಿನಲ್ಲೂ ಒಂದು ಕೈಯನ್ನ ಕಾಣ್ತಾ ಇದ್ದಾನೆ. ಆ ಕೈ ಬರೀತಾ ಇದೆ. ಏನಂತ ಬರೀತಾ ಇದೆ? ಮೇನೆ ಮೇನೆ ಟೇಕಲ್ ಫಾರ್ಸಿ. ಅಯ್ಯ, ಏನು ನಿನ್ನ ರಾಜ್ಯವನ್ನು ನಾನು ಕಿತ್ಕೊಳ್ತೇನೆ, ತಕ್ಕಡಿಯಲ್ಲಿ ನಿನ್ನನ್ನು ತೂಕ ಮಾಡಿದೆ, ನೀನು ಕೊರತೆ ಉಳ್ಳವನಾಗಿ ಕಾಣಲ್ಪಟ್ಟೆ. ನಿನಗಿಂತ ಮತ್ತೊಬ್ಬನು ಬರ್ತಾನೆ.
70 ವರ್ಷಗಳ ಕಾಲ ನನ್ನ ಜನರು ಅನುಭವಿಸಿದಂತ ನಿಂದೆಗಳನ್ನ ಮುರಿದು ವಾಗ್ದಾನದ ದೇಶಕ್ಕೆ ಕರೆದುಕೊಂಡು ಹೋಗೋದಕ್ಕೆ ಈಗ ದೂತನ್ನು ಬರೆಯಲಿಕ್ಕಾಗಿ ಪ್ರಾರಂಭಿಸ್ತಾ ಮೇನೆ ಮೇನೆ ತೈಕಲ್ಲು ಫಾರ್ಸಿ ಇವತ್ತು ನಾನು ಒಂದು ಕಾರ್ಯವನ್ನು ನಾನು ಕೂಗಿ ಹೇಳ್ತೇನೆ. ದೇವ ಜನರೇ, ಆಲಯದ ಪಾತ್ರೆಗಳಲ್ಲಿ ಆಟ ಆಡಬೇಡ್ರಿ, ಆಲಯದ ವಿಷಯದಲ್ಲಿ ಆಟ ಆಡಬೇಡ್ರಿ. ಕರ್ತನ ಆಲಯದ ಕುರಿತಾಗಿ ವೈರಾಗ್ಯ ಉಳ್ಳವನು, ಆಲಯದ ಪಾತ್ರೆಗಳನ್ನ ಮುಟ್ಟಿದವನನ್ನ ದೇವರು ತನ್ನ ತಕ್ಕಡಿಯಲ್ಲಿ ತೂಕ ಮಾಡಿದ. ದೇವರ ತಕ್ಕಡಿಯಲ್ಲಿ ತೂಕ ಮಾಡಿದಾಗ ನೀನು ಒಂದು ಹೆಚ್ಚಿಸಕ್ಕೂ ಆಗಲ್ಲ, ಕಡಿಮೆ ಮಾಡೋಕ್ಕೂ ಆಗಲ್ಲ. ದೇವರ ತಕ್ಕಡಿಯಲ್ಲಿ ಕೊರತೆ ಉಳ್ಳವನಾಗಿ ನೀನು ಕಾಣಲ್ಪಟ್ರೆ, ಬೈಬಲಲ್ಲಿ ಓಸಿಯನ್ನು ತಾನು ಹೇಳ್ತಾನೆ, ನನ್ನ ಜನರು ಜ್ಞಾನಹೀನರಾದಂಥ ನಿಮಿತ್ತ ಅವರನ್ನ ಸೇವೆಯಿಂದ ನಾನು ತಳ್ಳಿಬಿಡ್ತೀನಿ ಅಂತ. ನನ್ನ ಜನರು ಜ್ಞಾನಹೀನರಾದಂಥ ನಿಮಿತ್ತ ಅವರನ್ನ ಸೇವೆಯಿಂದ ನಾನು ತಳ್ಳಿಬಿಡ್ತೀನಿ, ಯಾಜಕ ಸೇವೆ ಮಾಡದಂತೆ ನಾನು ತಳ್ಳಿಬಿಡ್ತೀನಿ. ಇವತ್ತು ದೇವರ ಮಕ್ಕಳೇ, ದೇವರು ನಮ್ಮನ್ನು ತಕ್ಕಡಿಯಲ್ಲಿ ತೂಕ ಹಾಕಿದಾಗ ದೇವರು ಬಯಸುವ ಹಾಗೆ ಸರಿಯಾಗಿ ನಾವು ಕಾಣಲ್ಪಡ್ತಾ ಇದ್ದೀವ. ನಮ್ಮ ಸ್ವಭಾವಗಳು, ನಮ್ಮ ಮಾತುಗಳು, ನಮ್ಮ ಕ್ರಿಯೆಗಳು, ನಮ್ಮ ನಡತೆಗಳು, ನಮ್ಮ ನಡವಳಿಕೆಗಳು, ನಮ್ಮ ಹೃದಯದ ಕಾರ್ಯಗಳು ಯಾರು ಕಾಣದೇ ಇದ್ದಾಗ ದೇವರ ತಕ್ಕಡಿ ನಮ್ಮ ಮುಂದೆ ಬಂದಾಗ ಆತನ ಮುಂದೆ ಸರಿಯಾಗಿ ತೂಗುತ್ತಾ ಇದ್ದೇವಾ? ಅವನ ಪಾತ್ರೆಗಳನ್ನು ಮುಟ್ಟಿದಾಗ ದೂತನನ್ನ ದೇವರು ಇಳಿಸಿದ. ದೂತನನ್ನ ಇಳಿಸಿದಾಗ ತಡ ಆಗಲಿಲ್ಲ. ಅದೇ ರಾತ್ರಿಯಲ್ಲಿ ದೇವರು ಯೂಫ್ರೆಟಿಸ್ ನದಿಯನ್ನು ಬತ್ತಿಸಿದನು. ಅದೇ ರಾತ್ರಿಯಲ್ಲಿ ತಾಮ್ರದ ಕದಗಳನ್ನು ದೇವರು ಮುರಿದನು. ಅದೇ ರಾತ್ರಿಯಲ್ಲಿ ಕಬ್ಬಿಣದ ಸಲಾಕಿಗಳನ್ನು ದೇವರು ಕೆಡವಾಕಿದನು. ಅದೇ ರಾತ್ರಿಯಲ್ಲಿ ರಾಜನ ನಡುಕಟ್ಟುಗಳನ್ನು ದೇವರು ಬಿಚ್ಚಿಸಿದನು. ಅದೇ ರಾತ್ರಿಯಲ್ಲಿ ಅರಸರುಗಳು ಮೊಣಕಾಲು ಊರತಕ್ಕಂತೆ ದೇವರು ಮಾಡಿದನು. ಇವತ್ತು ನಾನು ಕೂಗಿ ಹೇಳ್ತೇನೆ, ಕೆಲವೊಂದು ರಾತ್ರಿಗಳು ನಿನ್ನ ಜೀವನದಲ್ಲಿ ಅದ್ಭುತದ ರಾತ್ರಿಗಳಾಗಿ ಮಾರ್ಪಡತಕ್ಕಂತೆ ಈಗ ದೇವರು ತನ್ನ ದೂತರನ್ನ ದೇವರು ಇಳಿಸಲಿಕ್ಕಾಗಿ ಹೋಗುತ್ತಾನೆ. ಶುಭಾದಾಲ ರಾಕಾದಾಲಾರ ಸಂದರಾದನ ನಾನು ಕೂಗಿ ಹೇಳ್ತೇನೆ, ಎಲ್ಲ ರಾತ್ರಿಗಳು ಕಣ್ಣೀರಿನ ರಾತ್ರಿ ಆಗಲ್ಲ, ಎಲ್ಲ ರಾತ್ರಿಗಳು ಗೋಳಾಟದ ರಾತ್ರಿ ಆಗಲ್ಲ. ಯಾರಾದ್ರೂ ನಂಬೋರಿದ್ರೆ ಒಂದು ನಿಮಿಷ ಗಟ್ಟಿಯಾಗಿ ಸ್ತೋತ್ರ ಹೇಳ್ರಿ. ಈ ರಾತ್ರಿಗಳಲ್ಲಿ ಕೆಲವೊಂದು ಬದಲಾವಣೆ ನಡೀಲಿಕ್ಕಾಗಿ ಹೋಗುತ್ತೆ. ಕೆಲವೊಂದು ರಾತ್ರಿಗಳು ನಿನ್ನ ಜಯದ ರಾತ್ರಿಯಾಗಿ, ಕೆಲವೊಂದು ರಾತ್ರಿಗಳು ನಿನ್ನ ಅದ್ಭುತದ ರಾತ್ರಿಯಾಗಿ. ಎಲ್ಲ ರಾತ್ರಿಗಳು ಕಣ್ಣೀರಿನ ರಾತ್ರಿ ಆಗಲ್ಲ, ಎಲ್ಲ ರಾತ್ರಿಗಳು ಗೋಳಾಟದ ರಾತ್ರಿ ಆಗಲ್ಲ, ಎಲ್ಲ ರಾತ್ರಿಗಳು ಶತ್ರು ಅಟ್ಟಹಾಸ ಮೆರೆಯುವಂತ ರಾತ್ರಿ ಆಗಲ್ಲ. ಈ ದಿವಸಗಳಲ್ಲಿ ದೇವ ಜನರಿಗಾಗಿ ಕೆಲವೊಂದು ರಾತ್ರಿಗಳನ್ನ ದೇವರು ಜಯದ ಒಂದು ಸುದ್ದಿ ಕೇಳತಕ್ಕಂತ ರಾತ್ರಿಗಳಾಗಿ ನನ್ನ ದೇವರು ಅದನ್ನು ಮಾರ್ಪಡಿಸಲಿಕ್ಕಾಗಿ ದೇವರು ಹೋಗ್ತಾನೆ. ಅದನ್ನ ನಂಬೋರು ಯಾರಾದ್ರೂ ಇದ್ರೆ ಗಟ್ಟಿಯಾಗಿ ಒಂದು ಆಮೇನ್ ಹೇಳ್ರಿ. ಗಿದ್ಯೋನನು ಮಿದ್ಯಾನರ ಸಂಗಡ ಯುದ್ಧ ಮಾಡಕ್ ಹೋಗ್ತಾ ಇದ್ದಾನೆ. ಇರೋದು 300 ಜನ. ಈಗ 300 ಜನಕ್ಕೊಂದು ಸಂಶಯ, ಅಷ್ಟು ಉಸುಬಿನ ಹಾಗೆ ಲಕ್ಷ ಜನ ಮಿಥ್ಯಾನರು ಇದ್ದಾರೆ, ನಾವಿರೋದು 300. ಈ ರಾತ್ರಿಯಲ್ಲಿ ನಾವು ಹೇಗೆ ಅವ್ರನ್ನ ಜಯ ಕಾಣಕ್ ಸಾಧ್ಯ? ನಮ್ಮ ಕೈಯಲ್ಲಿ ಆಗಲ್ಲ, ಇರೋದು 300. ಗಿದ್ಯೋನೊಂದು ಕಾರ್ಯ ಮಾಡ್ದ, ಬಾ ನಾವು ಶತ್ರುವಿನ ಪಾಳ್ಯಕ್ಕೆ ಹೋಗೋಣ. ಏನಾದ್ರ ಅರ್ಥ? ಇಷ್ಟು ವರ್ಷ ಶತ್ರು ನಿನ್ನ ಪಾಳ್ಯಕ್ಕೆ ಬರ್ತಾ ಇದ್ದ, ಆದ್ರೆ ದೇವರ ದೂತನನ್ನು ಇಳಿದ ಮೇಲೆ ನೀನು ಶತ್ರುವಿನ ಪಾಳ್ಯವನ್ನು ಕಂಡು ನೀನು ಭಯ ಪಡೋದಿಲ್ಲ, ನೀನು ಶತ್ರುವಿನ ಪಾಳ್ಯಕ್ಕೆ ಧೈರ್ಯವಾಗಿ ನೀನು ಕಾಲಿಡುತ್ತಿ.
ಇಷ್ಟು ವರ್ಷ ಅವನು ನಿನ್ನ ಮನೆ ಒಳಗಡೆ ಬರ್ತಾ ಇದೆ, ಇಷ್ಟು ವರ್ಷ ಅವನು ನಿನ್ನ ಪಾಳ್ಯದ ಒಳಗಡೆ ಬರ್ತಾ ಇದೆ. ಅರೆ ಯಾವಾಗ ದೂತನು ಇಳಿದನೋ ಅವನು ನಿನ್ನ ಪಾಳ್ಯದವರೆಗೆ ಬರೋದಕ್ಕೆ ದೂತ ಬಿಡೋದಿಲ್ಲ. ಅವನ ಪಾಳ್ಯದ ಒಳಗಡೆ ನೀನು ಕಾಲಿಡತಕ್ಕಂತೆ ಎಲ್ಲಿ ನೀನು ಹತ್ತಿ ಬರಲಿಕ್ಕೆ ಸಾಧ್ಯ ಇಲ್ಲ ಎಂದು ಶತ್ರು ವಿಧಿ ಬರೆದನು, ಅಲ್ಲೇ ನೀನು ಹತ್ತಿ ಹೋಗತಕ್ಕಂತೆ. ನಾನು ಒಂದು ಕಾರ್ಯ ನಾನು ಹೇಳ್ತೇನೆ, ಎಲ್ಲೆಲ್ಲಿ ನಿನ್ನನ್ನು ಹತ್ಸೋದಿಲ್ಲ ಅಂತ ಹೇಳಿ ಶತ್ರು ವಿಧಿ ಬರ್ನು, ಗಟ್ಟಿಯಾಗಿ ಒಂದು ಆಮೇಲೆ ಹೇಳ್ರಿ. ಆ ಪೊಸಿಷನ್ಗೆ ದೇವರು ನಿನ್ನನ್ನು ಹತ್ತಿಸ್ಲಿಕ್ಕೆ ದೇವರು ಹೋಗ್ತಾನೆ. ಆ ಮನೆ ಒಳಗಡೆ ದೇವರು ನಿನ್ನನ್ನು ಹತ್ತಿಸ್ಲಿಕ್ಕೆ ಹೋಗ್ತಾನೆ. ಆ ಏರಿಯಾಗಳ ಒಳಗಡೆ ದೇವರು ನಿನ್ನನ್ನು ಹತ್ತಿಸ್ಲಿಕ್ಕೆ ಹೋಗ್ತಾನೆ. ಆ ಸ್ಥಾನದ ಒಳಗಡೆ ದೇವರು ಹತ್ತಿಸ್ಲಿಕ್ಕೆ ಹೋಗ್ತಾನೆ. ನಾನು ಹೇಳ್ತೇನೆ, ಈ ರಾತ್ರಿಗಳು ಅದು ನಿನ್ನ ಜಯದ ರಾತ್ರಿಗಳಾಗಿ ದೇವರು ಮಾರ್ಪಡಿಸಲಿಕ್ಕೆ ಹೋಗುತ್ತಾನೆ. ಈ ರಾತ್ರಿಗಳು ಗೋಳಾಟದ ರಾತ್ರಿ ಆಗಿರೋದಿಲ್ಲ, ಅದು ಜಯದ ರಾತ್ರಿ ಆಗಿರುತ್ತೆ ಎಂದು ನಂಬುವವರು ಯಾರಾದರೂ ಇದ್ದರೆ ಗಟ್ಟಿಯಾಗಿ ಒಂದು ಆಮೆನ್ ಹೇಳ್ರೆ. ಗಿದ್ಯೋನನ್ ಹೇಳ್ದ, ಬಾ ಹೋಗೋಣ. ನೀನ್ ಯಾರು ಅಂತ ತಿಳ್ಕೊಳ್ಬೇಕಾದ್ರೆ ಶತ್ರು ಏನ್ ಹೇಳ್ತಾನೆ ಕೇಳಬೇಕು. ನಿಮ್ಗೆ ಯಾರು ಅರ್ಥ ಆಗಲಿಲ್ಲ. ನೀನ್ ಯಾರು ಅಂತ ತಿಳ್ಕೋಬೇಕಾ, ನಿನ್ ಶತ್ರು ಹತ್ರ ಹೋಗಿ ಕೇಳಬೇಕು. ಕೆಲವರು ನೋಡಿಕೊಂಡು ಶತ್ರು ಹೇಳ್ತಾನೆ, ಇವರು ಪ್ರಾರ್ಥನೆಯ ವೀರರಾಗಿದ್ದಾರೆ. ಕೆಲವರು ನೋಡಿಕೊಂಡು ಶತ್ರು ಹೇಳ್ತಾನೆ, ಇವರು ಆರಾಧನೆ ವೀರರಾಗಿದ್ದಾರೆ. ಕೆಲವರು ನೋಡಿಕೊಂಡು ಶತ್ರು ಹೇಳ್ತಾನೆ, ಇವರು ನಂಬಿಕೆ ವೀರರಾಗಿದ್ದಾರೆ. ಕೆಲವರು ನೋಡಿಕೊಂಡು ಶತ್ರು ಹೇಳ್ತಾನೆ, ಅವರು ಪರಿಶುದ್ಧರಾಗಿದ್ದಾರೆ. ಯಾರಾದ್ರೂ ಗಟ್ಟಿಯಾಗಿ ಒಂದು ಆಮೇನ್ ಹೇಳ್ರಿ. ಶತ್ರುವಿನ ಹತ್ರ ಹೋಗ್ಬೇಕು. ಪೌಲ ದುರಾತ್ಮ ಓಡಿಸೋದೆಲ್ಲ ಸ್ಕೇವನ ಮಕ್ಕಳು 7 ಜನ ನೋಡಿದ್ರು, ಯಾಜಕನ ಮಕ್ಕಳು. ತಕ್ಷಣ ಸ್ಕೇವನ್ ಮಕ್ಕಳು ಚಿಂತೆ ಮಾಡಿದ್ರೆ, ನಾವು ಹಿಡ್ದಾಗಿಂದ ಯಾಜಕರ ಮಕ್ಕಳು ನಾವು ಹೇಳಿದ್ರೆ ನಡೀತದಂತ ಹೋಗಿ ದುರಾತ್ಮ ಹತ್ರ ಹೇಳಿದ್ರು, ಯೇಸುವಿನ ನಾಮದಲ್ಲಿ ಬಿಟ್ಟು ಹೋಗಂತ. ದುರಾತ್ಮ ಹಿಂಗೆ ಆಡ್ತಾ ಇದ್ದು ಸ್ಟ್ರೈಟಾಗಿ ನಿಂತ್ಕೊಳ್ತು, ಜೆಂಟ್ಲ್ಮ್ಯಾನ್ ಆಗಿ. ನನಗೆ ಪೌಲ ಗೊತ್ತು, ಪೌಲನು ಹೆಸರು ಹೇಳುವಂಥ ಯೇಸು ಸ್ವಾಮಿ ಗೊತ್ತು, ನೀವ್ಯಾರೋ ನನಗೆ ಗೊತ್ತಿಲ್ಲ ಅಂತ. ಅದ್ರ ಅರ್ಥ ಏನು ಗೊತ್ತಾ, ಸ್ತೋತ್ರ ಅಭಿಷೇಕ ಇಲ್ದವ್ರಿಗೆ ಸೈತಾನ್ ನಿಮ್ಮನ್ನು ಲಿಸ್ಟಲ್ಲಿ ಇಟ್ಕೊಂಡಿಲ್ಲ ಅಂತ. ಯಾರು ಸ್ತೋತ್ರ ಹೇಳದೆ ಇದ್ದಾಗ, ಪರಿಶುದ್ಧತೆ ಇಲ್ಲದೆ ಇರೋದು, ಅಭಿಷೇಕ ಇಲ್ಲದೆ ಇರೋದು, ನಂಬಿಕೆ ಇಲ್ಲದೆ ಇರೋದು, ಆರಾಧನೆ ಇಲ್ಲದೆ ಇರೋದು, ವಾಕ್ಯ ಇಲ್ಲದೆ ಇರೋದು ಸೈತಾನನ ಕ್ಯಾರೇ ಅಂತ ಚಿಂತೆ ಮಾಡಲ್ಲ. ಕಾರಣ ಅವನ ಲಿಸ್ಟಲ್ಲಿ ನೀನು ಇಲ್ಲವೇ ಇಲ್ಲ. ಆದರೆ ಸ್ತೋತ್ರ ಹೇಳೋರ್ನ ನೋಡ್ರಿ, ದರ್ಶನ ಹೇಳೋರ್ನ ನೋಡ್ರಿ, ಅವರು ಸೈತಾನನ ಹಿಟ್ ಲಿಸ್ಟಲ್ಲಿ ಇರ್ತಾರೆ. ಕಾರಣ ಏನು ಗೊತ್ತಾ, ಅವರು ಸೈತಾನನಿಗೆ ನಡುಕವನ್ನು ಹುಟ್ಟಿಸುವವರು. ಇವತ್ತು ಯಾರಾದರೂ ಸೈತಾನನಿಗೆ ನಡುಕ ಹುಟ್ಟಿಸುವವರು ಇದ್ದೀರಾ? ಇವತ್ತು ನಾನು ಹೇಳ್ತೇನೆ, ನಿನ್ನ ಕುರಿತಾಗಿ ಹೋಗಿ ಶತ್ರುವಿನ ಬಳಿಯಲ್ಲಿ ಕೇಳು. ಶತ್ರು ಇರಲಿ, ಮನೆ ಪಕ್ಕದವ್ರ ಹತ್ರ ಕೇಳೋದೇ ಕಷ್ಟ. ಹಂಗೆ ಸೋತ್ರ 120 DB ಇದ್ದಿದ್ದು 0 ಆಗೈತದು. ಪಕ್ಕದ ಮನೆಯವ್ರ ಹತ್ರ ಕೇಳಿದ್ರೆ ಹೇಳ್ತಾರೆ, ಪಾಸ್ಟ್ರೇ ಇವ್ರ ಮನೇಲಿ ಒಂದಿನನೂ ಪ್ರಾರ್ಥನೆ ಇಲ್ಲ, ಯಾವಾಗಲೂ ಜಗಳ ಮಾಡ್ಕೊಂಡೇ ಇರ್ತಾರೆ. ಸೋತ್ರ ಹೇಳದೇ ಇದ್ದಾಗ, ಪಾಸ್ಟ್ರೇ ಇವ್ರ ಮನೆಯಲ್ಲಿ ಯಾವಾಗಲೂ ಫಿಲಿಮ್ ಮಾಡೆ, ಒಂದಿನನೂ ಗಂಡ ಹೆಂಡತಿ ಜಗಳ ಮಾಡ್ದಿರ ನಿದ್ದೆ ಮಾಡಲ್ಲ. ನಿನ್ನ ಬಗ್ಗೆ ಕೇಳಬೇಕಾದ್ರೆ ಶತ್ರು ಹತ್ರ ಹೋಗೋಕ್ಕಿಂತ ಮುಂಚೆ ಸ್ವಲ್ಪ ಪಕ್ಕದ ಮನೆಯವ್ರ ಹತ್ರ, ಕೆಲಸ ಮಾಡೋ ಜಾಗದಲ್ಲಿ, ಈ ಕಾಲೇಜ್ಗೆ ಹೋಗೋ ಜಾಗದಲ್ಲಿ, ನೀವು ಸ್ಕೂಲ್ಗೆ ಹೋದಾಗ ಸ್ತೋತ್ರ ಹೇಳ್ಬೇಕು ನೀವು. ಗಿದ್ಯೋನನ್ ಹೇಳ್ದ, ನಮ್ಮ ಜಯ ಕನ್ಫರ್ಮ್ ಮಾಡ್ಬೇಕಾ, ಬನ್ರಿ ಪಾಳಿಗೆ ಹೋಗೋಣ. ನೀನ್ ಜಯ, ನೀನ್ ಅದ್ಭುತ,
ನಿನ್ನ ಬಿಡುಗಡೆ, ನಿನ್ನ ಅದ್ಭುತ ಕಾರ್ಯಗಳು, ನಿನಗಾಗಿ ದೇವರ ಬಾಗಿಲಿಂದ ನಡೆಯುವಂತ ಕಾರ್ಯಗಳು ನಿನಗೆ ಗೊತ್ತಾಗ್ಬೇಕಾ? ಬಾ, ಶತ್ರುವಿನ ಪಾಳ್ಯಕ್ಕೆ ನಾವು ಹೋಗೋಣ. ಇವತ್ತು ನಾನು ಒಂದು ಕಾರ್ಯ ಹೇಳ್ತೇನೆ. ಕೆಲವೊಂದು ರಾತ್ರಿಗಳು ದೇವರು ನಿನಗಾಗಿ ತೆರೆದುಕೊಡಲಿಕ್ಕಾಗಿ ಹೋಗ್ತಾನೆ. ನಿನ್ನ ಶತ್ರು ನಿನ್ನ ಜಯವನ್ನ ಕನ್ಫರ್ಮ್ ಮಾಡೋದಕ್ಕಂತೆ ದೇವರ ದೂತನನ್ನ ದೇವರು ಇಳಿಸುತ್ತಾನೆ. ಯಾರಾದ್ರೂ ಒಂದು ಗಟ್ಟಿಯಾಗಿ ಶತ್ರುವಿನ ಪಾಳ್ಯ ಕೇಳಂಗೆ ಒಂದು ಗಟ್ಟಿಯಾಗಿ ಒಂದು ಆಮೇಲೆ ಹೇಳ್ರಿ. ಇವಾಗ ಶತ್ರು ಹುಡುಕ್ತಾ ಇದ್ದಾರೆ, ಯಾರೇನಿದ್ದಾರೆ ಲಿಸ್ಟ್ ಅಲ್ಲಿ ಅಂತ. ಗಿದ್ಯೋನನ್ ಹೇಳ್ದ, ಬಾ ಪಾಳ್ಯಕ್ಕೆ ಹೋಗೋಣ. ಎಲ್ಲರೂ ಹೇಳ್ರಿ, ಬಾ ನಾವು ಶತ್ರುವಿನ ಪಾಳ್ಯಕ್ಕೆ ಹೋಗೋಣ. ಅಲ್ಲಿ ಹೋದಾಗ ಗಿದ್ಯೋನನ್ ಹೇಳ್ದ, ಮಾತಾಡಬೇಡ, ಸುಮ್ಮನೆ ಇರು. ಕೆಲವೊಂದ್ಸರಿ ಶತ್ರುಗಳ ಹತ್ರ ಮಾತಾಡಬಾರ್ದು, ಸುಮ್ಮನೆ ಇರಬೇಕು. ಶತ್ರುವಿನ ಪಾಳ್ಯಕ್ಕೆ ಹೋದಾಗ ಸುಮ್ಮನೆ ಇರಬೇಕು. ಮುಯಿಗೆ ಮುಯಿ ತಿರ್ಸೋದು ನಿನ್ನ ಕೆಲಸ ಅಲ್ಲ. ಅವ್ರ ಶಾಪ ನುಡಿದ್ರಂತ ನಾನೇನು ಕಡಿಮೆ ಅಲ್ಲ ಅಂತ ಹೇಳಿ ಶಾಪ ನುಡಿಯೋದು ನಿನ್ನ ಕೆಲಸ ಅಲ್ಲ. ಅವ್ರು ಬೈದ್ರು ಅಂತ ಹೇಳಿ ನೀನು ಬೈಯೋದು ನಿನ್ನ ಕೆಲಸ ಅಲ್ಲ. ಅವ್ರು ಹೊಟ್ಟೆ ಕಿಚ್ಚಪಟ್ರು ಅಂತ ಹೇಳಿ ಹೇಳೋದು ನಿಮ್ಮ ಕೆಲಸ ಅಲ್ಲ. ಶತ್ರುವಿನ ಪಾಳ್ಯಕ್ಕೆ ಹೋದಾಗ ಸ್ವಲ್ಪ ಸುಮ್ಮನೆ ಇರಬೇಕು. ಪಕ್ಕದಲ್ಲಿರೋ ಕೈ ಕೊಟ್ಟು ಹೇಳ್ರಿ, ಶತ್ರುವಿನ ಪಾಳ್ಯಕ್ಕೆ ಹೋದಾಗ ಸುಮ್ಮನೆ ಇರಬೇಕು. ಕೆಲ ಸಿಸ್ಟರ್ ಹೇಳಿಲ್ಲ, ಹೆಂಗ್ ಫಸ್ಟೇ ನಾವು ಸುಮ್ಮನೆ ಇರೋಕ್ಕಾಗತ್ತೆ, ಬಿಟ್ಬಿಡ್ಬೋದಾ ಅಂತ. ನಿನ್ನ ದೂತನನ್ನು ಕಾಣಬೇಕಾ? ಸ್ವಲ್ಪ ಸುಮ್ಮನೆ ಇರಬೇಕು. ನಿನ್ನ ಬಿಡುಗಡೆಯ ಸೂಚನೆ ಅವರ ಬಾಯಿಯಿಂದಲೇ ನಿನಗೆ ಕೇಳುತ್ತೆ. ಗಿದ್ಯೋನನು ಹೋಗಿ ಡೇರಿ ಹತ್ರ ಕಿವಿಗೊಟ್ಟ. ತಂತ್ರ ಮಾಡಲಿಲ್ಲ, ಕತ್ತಿ ತಗೊಂಡು ಹೋಗ್ಲಿಲ್ಲ, ಕಿವಿಗೊಟ್ಟ. ಇಬ್ಬರು ಕುತ್ಕೊಂಡಿದ್ದಾರೆ. ಬಾ ಪ್ರಸಂತ, ಗುಸು ಗುಸು ಮಾತಾಡ್ತಾ ಇದ್ದಾರೆ. ಲೇ ರಾತ್ರಿಯಲ್ಲಿ ನಂಗೊಂದು ಕನಸು ಬಂತು. ಆ ಕನಸಲ್ಲಿ ಒಂದು ದೊಡ್ಡ ರೊಟ್ಟಿ ನಮ್ಮ ಪಾಳ್ಯದನ್ನ ಸುತ್ಕೊಂಡು ಬೆಟ್ಟೆಯಿಂದ ಬರ್ತಾ ಇತ್ಕಣೋ. ನಮ್ಮ ಪಾಳ್ಯ ಇಡೀ ನಾಶವಾಗೋಯ್ತಂತ. ಇವನು ಹೇಳ್ದ, ಹೌದೇನೋ ಅಂತ. ತಕ್ಷಣ ಇವನು ಹೇಳ್ದಲ್ಲಿ, ಆ ರೊಟ್ಟಿ ಬೇರೆ ಯಾರ್ದಲ್ಲ ಕಣೋ, ಗಿದ್ಯೋನನ ಕತ್ತಿ ಕಣೋ ಅದು. ಆ ರೊಟ್ಟಿ ಬೇರೆ ಯಾವುದಲ್ಲ ಕಣೋ, ಗಿದ್ಯೋನನ ಕತ್ತಿ ಅದು. ಅದ್ರ ಅರ್ಥ ಏನ್ ಗೊತ್ತಾ? ಎಷ್ಟೇ ಲಕ್ಷ್ಯ ಇರಲಿ, ದೇವರು ದೂತನನ್ನು ಇಳಿಸಿ ನಿದ್ದೆಯಲ್ಲೂ ಶತ್ರುವಿಗೆ ದೇವರು ಸ್ವಸ್ಥತೆ ದೇವರು ಕೊಡೋದಿಲ್ಲ. ನಿನ್ನ ಜಯವನ್ನ ಯಾರು ಹಿಡಿದಿಟ್ರು ಅವನ ಕೆನಸನ್ನ ಕಡೆಸದಕ್ಕಂತೆ, ಅವನ ಸ್ವಸ್ಥತೆಯನ್ನ ಕಡೆಸದಕ್ಕಂತೆ ನಿನ್ನ ಅಭಿವೃದ್ಧಿ, ನಿನ್ನ ಜಯ, ನಿನ್ನ ಬಿಡುಗಡೆ, ನಿನ್ನ ನಿಂದೆಗಳನ್ನು ಉಳಿಸುವ ಅನುಭವಗಳ ಕುರಿತಾದಂತ ಒಂದು ಸಂಕೇತವನ್ನು ಕೂಗಿ ಹೇಳುವ ಯಾರಾದ್ರೂ ಗಟ್ಟಿಯಾಗಿ ಸ್ತೋತ್ರ ಹೇಳ್ರೆ. ದೂತ ಹೇಳಿದ್ರೆ ಶತ್ರುವಿಗೆ ನಿದ್ದೆ ಇಲ್ಲ. ಈ ತಿಂಗಳು ನಾನು ಮುಗಿಯೋದ್ರೊಳಗಾಗಿ ಹೇಳ್ತೇನೆ, ನಿನ್ನ ಆಶೀರ್ವಾದ ಹಿಡಿದಿಟ್ಟವರ ನಿಧಿಯನ್ನ ದೇವರು ಕೆಡಿಸ್ಲಿಕ್ಕಾಗಿ ದೇವರು ಹೋಗ್ತಾನೆ. ನಿನ್ನ ವಿರುದ್ಧವಾಗಿ ಸುಳ್ಳು ಸುಳ್ಳು ಮಾತು ಹೇಳಿ ಶುಭದಲ ರಖದಲರ ಶಬಲಬಲ ಅಂದರ ಮನಗರ ತರಾದನ ವೈಡ ಪ್ರಭಾನಗರ ಆರೋಪಗಳಲ್ಲಿ ಕಟ್ಟಿಟ್ಟು ನಿನ್ನ ಕುಟುಂಬವನ್ನ, ನಿನ್ನ ಆಶೀರ್ವಾದವನ್ನ ಬೆಂದಿಸಿಡೋದಕ್ಕೆ ಪ್ರಯತ್ನಿಸುವ ಎಲ್ಲ ಶತ್ರುಗಳ ಸ್ವಸ್ಥತೆಯನ್ನ ದೇವರು ಕೆಡಿಸದಕ್ಕಂತೆ ತನ್ನ ದೂತನನ್ನ ದೇವರು ಇಳಿಸಲಿಕ್ಕಾಗಿ ದೇವರು ಹೋಗ್ತಾನೆ. ಒಂದು 2 ನಿಮಿಷ ಗಟ್ಟಿಯಾಗಿ ಅನ್ಯ ಭಾಷೆಯಲ್ಲಿ ಮಾತಾಡ್ರಿ. Pray, pray, pray. ಇನ್ನ ಗಟ್ಟಿಯಾಗಿ ಸ್ತುತಿಸಬಹುದು. ನಿನ್ನ ಶತ್ರುವಿನ ನಿದ್ದೆಯನ್ನು ದೇವರು ಕೆಡಿಸ್ತಾನೆ. ನಿನ್ನ ಶತ್ರುವಿನ ನಿದ್ದೆಯನ್ನು ಕೆಡಿಸ್ತಾನೆ. ನಿನ್ನ ಶತ್ರುವಿನ ನಿದ್ದೆಯನ್ನು ದೇವರು ಕೆಡಿಸ್ತಾನೆ. ನಿನ್ನ ಶತ್ರುವಿನ ನಿದ್ದೆಯನ್ನು ದೇವರು ಕೆಡಿಸ್ತಾನೆ.
ನೀನು ಹೊರಗಡೆ ಹೋಗತಕ್ಕಂತ ಕಾಲವಾಯಿತು. ದೇವರ ಶತ್ರುವಿನ ಪಾಳ್ಯದಲ್ಲಿ ದೂತನನ್ನು ಇಳಿಸಿದ್ರೆ ನೀನು ಮಾಡಬೇಕಾದ ಒಂದೇ ಒಂದು ಕೆಲಸ, ಆ ಪಂಚನ್ನ ಮಡಿಕೆ ಒಳಗಡೆ ಇಟ್ಟಿದೆಯಲ್ಲ, ತುತ್ತೂರಿಯನ್ನ ಕೈಯಲ್ಲಿ ಹಿಡ್ಕೊಂಡಿದೆಯಲ್ಲ, ಎಷ್ಟೇ ದೊಡ್ಡ ಶತ್ರುವಾಗಿರಲಿ ದೂತನ ಪಾಳ್ಯದಲ್ಲಿ ಇಳಿದ್ರೆ ಮಡಕೆಯನ್ನು ನೀನು ಒಡಿ, ತುತ್ತೂರಿಯನ್ನು ಊದು, ಶತ್ರು ತಮ್ಮಲ್ಲೇ ಒಡೆದಾಡೋದನ್ನು ನೀನು ಕಾಣಲಿಕ್ಕಾಗಿ ಹೋಗುತ್ತೆ. ಶತ್ರು ತಾವಾಗೆ ಚದರಿ ಹೋಗೋದನ್ನು ನೀನು ಕಾಣುತ್ತೆ. ಶತ್ರು ಹುಡುಕಿದ್ರು ಸಿಗದಂತೆ. ನಾನು ಇದರ ಮೊದಲು ದೇವರ ಪ್ರಸನ್ನತೆ ಅನುಭವಿಸ್ತಾ ಇದ್ದೇನೆ. ಆಲ್ರೆಡಿ ದೂತರುಗಳು ಎಲ್ಲೆಲ್ಲೋ ಇಳಿತಾ ಇದ್ದಾರೆ. ಈ ಪಂಚನ್ನ ಕೈಯಲ್ಲಿ ಹಿಡ್ಕೊಂಡಿದ್ದಾರೆ. ಈ ಪಂಚು ಮೇಲೆ ಒಂದು ಮಡಕೆ ಇದೆ. ಪರಿಶುದ್ಧಾತ್ಮನ ಶಕ್ತಿ ನಿನ್ನ ಒಳಗಡೆ ಇದೆ. ಈ ಮಡಕೆ ಮೇಲ್ಗಡೆ ಕವರ್ ಆಗಿದೆ. ಅನೇಕ ಸಾರಿ ನಾನು ಎನ್ನುವಂತ ಮಡಕೆ, ಸಂಶಯ ಎನ್ನುವಂತ ಮಡಕೆ, ಅಸಾಧ್ಯ ಎನ್ನುವಂತ ಮಡಿಕೆ, ಪಾಪದ ಕೃತ್ಯಗಳು ಎನ್ನುವಂತ ಮಡಿಕೆ ನಿನ್ನ ಒಳಗಡೆ ದೇವರು ಕೊಟ್ಟಂತ ಬೆಂಕಿಯನ್ನು ಮುಚ್ಚಿಟ್ಟಿದೆ. ತುತ್ತೂರಿ ಎಲ್ಲ ಫಸ್ಟ್ ಊದಬೇಕಾಗಿರೋದು, ಫಸ್ಟ್ ಮಡಿಕೆಯನ್ನು ಹೊಡಿಬೇಕು. ತುತ್ತೂರಿ ಎಲ್ಲ ಮೊದಲು ಊದಬೇಕಾಗಿರೋದು, ಮೊದಲು ಮಡಿಕೆ ಹೊಡಿಬೇಕು. ಎಲ್ಲೆಲ್ಲಿ ನಿನ್ನಲ್ಲಿ ಒಡೆಯಲ್ಪಡಬೇಕು, ಒಡೆದಾಗ ಮಾತ್ರನೇ ನಿನ್ನ ಒಳಗಡೆ ಇರುವಂತ ಬೆಂಕಿ ಶತ್ರುವಿಗೆ ಭಯ ಹುಟ್ಟಿಸುತ್ತೆ. ಆ ನಾನು ಎನ್ನುವುದನ್ನು ಒಡಿ, ಸ್ವಲ್ಪ ಆ ಸೋಂಬೇರಿತನವನ್ನು ಒಡಿ, ಆ ಅಹಂಕಾರವನ್ನು ಒಡಿ. ಗೊತ್ತು ಪಾಸ್ಟರ್, ನನ್ನ ಒಳಗಡೆ ಒಂದು ಬೆಂಕಿ ಇದೆ, ಆದ್ರೆ ಒಳಗಡೆ ಪ್ರಕಾಶ ಆಗ್ತಾ ಇಲ್ಲ. ಒಡಿಬೇಕಯ್ಯ. ನೀನು ಒಡೆಯಲ್ಪಡದೆ ನಿನ್ನ ಒಳಗಡೆ ಒಂದು ಬೆಂಕಿ ಹೊರಗಡೆ ಬರೋದಿಲ್ಲ. ಅನೇಕರು ಕೇಳಬಹುದು, ಪಾಸ್ಟರ್ ಮಡಕೆ ಯಾಕೆ ಹೊಡೆಯೋದು, ಹಾಗೆ ಬೆಂಕಿ ಹಿಡ್ಕೊಂಡು ಹೋದ್ರೆ ಸಾಲದ ಅಂತ. ಶತ್ರು ಮಡಿಕೆಗೆಲ್ಲ ಭಯ ಪಡೋದು, ಬೆಂಕಿಗೆ. ನಿನಗಲ್ಲ ಶತ್ರು ಭಯ ಪಡೋದು, ನಿನ್ನ ಮೇಲಿರುವ ಅಭಿಷೇಕಕ್ಕೆ. ನಾನು ಎನ್ನೋದನ್ನ ನೀನು ತೆಗೆದುಕೊಂಡು ಹೋದ್ರೆ ಶತ್ರುವಿನ ಮೇಲೆ ಜಯ ಹೊಂದಕ್ಕಾಗಲ್ಲ. ನನ್ನದು ಎನ್ನೋದು ತೆಗೆದುಕೊಂಡು ಹೋದ್ರೆ ಶತ್ರುವಿನ ಮುಂದೆ ನೀನು ಜಯ ಕಾಣಕ್ಕಾಗಲ್ಲ. ಆ ಪಾಪದ ಸ್ವಭಾವಗಳನ್ನು ನೀನು ತೆಗೆದುಕೊಂಡು ಹೋದ್ರೆ ಶತ್ರುವಿನ ಮುಂದೆ ಜಯ ಕಾಣಕ್ಕಾಗಲ್ಲ. ನಿನ್ನನ್ನು ಕಂಡು ಶತ್ರು ಭಯ ಪಡೋದು ಯಾವುದರಿಂದ ಅಂದ್ರೆ ನಿನ್ನ ಒಳಗಡೆ ಇರುವಂತ ಬೆಂಕಿಯನ್ನು ಕಂಡು ಭಯ ಪಡ್ತಾನೆ. ಆ ಬೆಂಕಿ ಎನ್ನೋದು ಹೊರಗಡೆ ಬರಬೇಕಾ, ಮಡಕೆ ಹೊಡಿಬೇಕು. ಇವತ್ತು ಯಾರಾದ್ರೂ ಮಡಿಕೆಗಳನ್ನ ಹೊಡೀರಿ. ನಾನು ಹೇಳಿದೆ ಯಾರಾದ್ರೂ ಆ ಮಡಿಕೆನ ಹೊಡೆಯಿರಿ. ನಾನು ಹೇಳಿದೆ ಯಾರಾದ್ರೂ ಆ ಮಡಿಕೆ ಹೊಡೆಯಿರಿ. ಯಾರಾದ್ರೂ ನೀನು ನನ್ನದು ಎನ್ನುವಂತ ಮಡಿಕೆಯನ್ನು ಹೊಡೆಯಿರಿ. ಕ್ರಿಸ್ತನ ಶಿಲುಬೆಗೆ ಹಾಕಿ ನಿಮ್ಮನೆ ನೀವು ಚಚ್ಚರಿ. ಯಾವಾಗ ಮಡಿಕೆ ಹೊಡೆಯುತ್ತೋ ನೀನು ಬೆಂಕಿ 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 ಅಂತ ಹೇಳ್ಕೊಂಡು ಓಡಾಡೋ ಅವಶ್ಯಕತೆ ಇಲ್ಲ. ಶತ್ರು ಕಾಣ್ತಾನೆ, ನೋಡಲ್ಲ ಒಂದು ಬೆಂಕಿ ಇದೆ.
ಅದು ಗಿದ್ಯೋನನ ಕತ್ತಿಯಾಗಿದೆ, ಅದು ಯೆಹೋವನ ಖಡ್ಗವಾಗಿದೆ. ಇವತ್ತು ಯಾರಾದ್ರೂ ಮಡಿಕೆಗಳನ್ನ ಒಡೆಯಿರಿ. ಈಗ ದೇವರು ನಿಮ್ಮ ಏರಿಯಾಗಳಲ್ಲಿ ದೊಡ್ಡ ಕಾರ್ಯ ನಿನ್ನ ಮುಖಾಂತರ ಆರಂಭಿಸಲಿಕ್ಕಾಗಿ ಹೋಗ್ತಾನೆ. ನಿನ್ನ ಕುಟುಂಬಗಳಿಂದ ದೇವರು ದೊಡ್ಡ ಕಾರ್ಯಗಳನ್ನು ದೇವರು ಮಾಡಲಿಕ್ಕಾಗಿ ದೇವರು ಹೋಗ್ತಾನೆ. ಕೆಲವರು ಹೇಳ್ತಾರೆ, ಪಾಸ್ಟ್ರೆ ಮುಂಚೆ ಚೆನ್ನಾಗಿತ್ತು ಪಾಸ್ಟರ್, ಮುಂಚೆ ಮಡಿಕೆ ಇರಲಿಲ್ಲ, ಬೇರೆ ಬೆಂಕಿ ಇತ್ತು. ಆದರೆ ಇವತ್ತು ಮಡಿಕೆ ಕವರ್ ಆಗಿದೆ. ದೇವರು ಹೇಳ್ತಾ ಇದ್ದಾನೆ, ಹೊಸ ಕಾರ್ಯ ನಾನು ಮಾಡಲಿಕ್ಕಾಗಿ ಹೋಗ್ತೇನೆ. ಮುಂಚೆ ಎಲ್ಲೋದ್ರೂ ಬೆಂಕಿನೇ ಇತ್ತು. ಸ್ತೋತ್ರದ ಬೆಂಕಿ, ಆರಾಧನೆ ಬೆಂಕಿ, ಉಪವಾಸದ ಬೆಂಕಿ, ವಾಕ್ಯದ ಬೆಂಕಿ, ನಂಬಿಕೆಯ ಬೆಂಕಿ. ನೀವು ಸ್ತೋತ್ರ ಹೇಳದೇ ಇದ್ದಾಗ ಸ್ತೋತ್ರ ಯಾಕೆ ಹೇಳೋಕ್ಕಾಗ್ತಾ ಇಲ್ಲ ಅಂದರೆ ಕೆಲವೊಂದು ಮಡಿಕೆ ಮೇಲೆ ಇದೆ. ಮೊದಲು ಈ ಬೆಂಕಿ ಎಲ್ಲೂ ಕುತ್ಕೊಳ್ಳೋಕೆ ಬಿಡ್ತಾ ಇರಲಿಲ್ಲ. ಸೋಮವಾರ ಬೆಳಗ್ಗೆ ಪ್ರಾರ್ಥನೆ, ಸೋಮವಾರ ರಾತ್ರಿ ಪ್ರಾರ್ಥನೆ, ಮಂಗಳವಾರ ಬೆಳಗ್ಗೆ ಪ್ರಾರ್ಥನೆ, ಮಂಗಳವಾರ ರಾತ್ರಿ ಪ್ರಾರ್ಥನೆ, ಬುಧವಾರ ಬೆಳಗ್ಗೆ ಪ್ರಾರ್ಥನೆ, ಬುಧವಾರ ರಾತ್ರಿ ಪ್ರಾರ್ಥನೆ, ಗುರುವಾರ ಬೆಳಗ್ಗೆ ಪ್ರಾರ್ಥನೆ, ಗುರುವಾರ ರಾತ್ರಿ ಪ್ರಾರ್ಥನೆ, ಶುಕ್ರವಾರ ಬೆಳಗ್ಗೆ ಪ್ರಾರ್ಥನೆ, ಶುಕ್ರವಾರ ರಾತ್ರಿ ಪ್ರಾರ್ಥನೆ, ಶುಕ್ರವಾರ ರಾತ್ರಿ ರೈಟ್ ಪ್ರಾರ್ಥನೆ, ಶನಿವಾರ ಬೆಳಗ್ಗೆ ಸಭೆ ಪ್ರಾರ್ಥನೆ, ರಾತ್ರಿ ಸಭೆಗಾಗಿ ಪ್ರಾರ್ಥನೆ, ಭಾನುವಾರ ಬೆಳಗ್ಗೆ 3-5 ಆರಾಧನೆ, ತಿರ್ಗಾ ರಾತ್ರಿ ಬಂದು ಮತ್ತೊಂದು ಆರಾಧನೆ. ಈ ಬೆಂಕಿ ಏನ್ ಮಾಡ್ತಾ ಇತ್ತು ಅಂದ್ರೆ ಉರಿತಾಯ್ತು, 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 ಉರಿತಾಯ್ತು. ಆದ್ರೆ ಇವತ್ತು ಮಡಿಕೆ ಮುಚ್ಚಿದೆ. ಭಾನುವಾರ ಒಂದು ಸರ್ವಿಸ್ ಕುತ್ಕೊಳ್ಳೋದೇ ಕಷ್ಟ. ತಿರ್ಗಾ ಶುಕ್ರವಾರದವರೆಗೂ ರೆಸ್ಟ್ ಬೇಕು. ತಿರ್ಗಾ ಶುಕ್ರವಾರ ಬರೋದು 12ವರೆಗೆ ಬಂದು 1:25ಗೆ ವಾಪಸ್ ಮಡಿಕೆ ಹೋಗ್ತಾ ಇರುತ್ತೆ. ಕಾರಣ ಬೆಂಕಿ ಇಲ್ಲ, ಮಡಿಕೆ ಮಾತ್ರನೇ. ಸ್ತೋತ್ರ. ಮೊದಲು ಬೆಂಕಿ ಇತ್ತು, ಬೆಂಕಿ ಇತ್ತು. ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ಓಡಬೇಕೆನ್ನೋ ಬೆಂಕಿ ಇತ್ತು. ಆದ್ರೆ ಈಗ ಬೆಂಕಿ ಇಲ್ಲ, ಮಡಿಕೆ. ಟಣ್ ಅಂತ ಹೊಡೆದ್ರು ಕ್ಯಾರಿಯರ್ನಲ್ಲ, ಕಲ್ಲು ಹೊಡೆದ್ರು ಕ್ಯಾರಿಯರ್ನಲ್ಲ. ಕಾರಣ ಬೆಂಕಿ ಇಲ್ಲಲ್ಲ. ಬೆಂಕಿ ಆಗಿದ್ರೆ ಯಾರು ಮುಟ್ತಾ ಇರಲಿಲ್ಲ. ಯಾರು ಸ್ತೋತ್ರ ಹೇಳ್ಬೇಕು. ಬೆಂಕಿ ಇದ್ದಾಗ ಯಾವ ನೊಣನೂ ಬರ್ತಾ ಇರಲಿಲ್ಲ. ಅವ್ರು ಏನೇ ಹೇಳ್ಕೊಂಡ್ಲಿ ಹೋಗ್ರ ದೇವರಾಜ್ಯಕ್ಕೆ ಹೋಗ್ತಾ ಇರೋಣ, ಅವನು ಏನೇ ಮಾಡ್ಕೊಂಡ್ಲಿ ಹೋಗ ದೇವರಾಜ್ಯಕ್ಕೆ ಹೋಗ್ತಾ ಇರೋಣ, ಅವನು ಹೆಂಗೆ ಇರ್ಲಿ ಬಿಡ ಓಡೋಣ ದೇವರಾಜ್ಯಕ್ಕೆ. ಇವತ್ತೊಂದು ಪ್ರೈಸ್ ಎಲ್ಲ ಆಡಿ ಹೇಳಲಿಲ್ಲ ಅಂದರೆ ಮಡಿಕೆ ಹಂಗೆ ಮಡ್ಸ್ಕೊಂಡು ಕುತ್ಕೊಬಿಡತ್ತೆ. ಮುಂದಿನ ಭಾನುವಾರ ಆರಾಧನೆಗೆ ಬರಲ್ಲ. ಚರ್ಚ್ಗೆ ಹೋಗಿದ್ದೆ, ಬ್ರದರ್ ಪ್ರೈಸ್ ಎಲ್ಲ ಆಡೇ ಹೇಳಿಲ್ಲ, ಮಡಿಕೆ ಅದು. ಬೆಂಕಿನ ಯಾವ ಇರುವೆ ಮುಟ್ಟಕ್ಕಾಗಲ್ಲ, ಬೆಂಕಿನ ಯಾವ ಹಾವು ಮುಟ್ಟಕ್ಕಾಗಲ್ಲ, ಬೆಂಕಿನ ಯಾವ ನೊಣ ಮುಟ್ಟಕ್ಕಾಗಲ್ಲ. ಬೆಂಕಿ ಹತ್ರ ಬಂದ್ರೆ ಹೇಳುತ್ತೆ, ಕಾರಣ ಬೆಂಕಿ ಅಮ್ಮ ಇದು, ನೀ ನನ್ನನ್ನು ಮುಟ್ಟಕ್ಕಾಗಲ್ಲ. ಯಾಕೆ ಅಂತಂದ್ರೆ ನಾನು ಉರಿಯುತ್ತಾ ಇರುವ ಬೆಂಕಿ, ಆರಿರುವ ಬೆಂಕಿ ಅಲ್ಲ, ಉರಿಯುತ್ತಾ ಇರುವ ಬೆಂಕಿ. ಈ ವಿಕ್ಟರಿ ಸಭೆಯಲ್ಲಿ ಯಾರಾದ್ರೂ ಉರಿಯುತ್ತಾ ಇರುವ ಬೆಂಕಿ ಇದ್ರೆ ಅವರು ಮಾತ್ರ ಗಟ್ಟಿಯಾಗಿ ಆಮೇಲೆ ಹೇಳಲೇ. ಈ ಮಡಿಕೆ ನೋಡ್ರಿ, ಕಲ್ಲು ಹಾಕು ಟಣ್, ಒಡಿ ಟಣ್, ಕೇವಲ ಟಣ್ ಅಷ್ಟೇ. ಆದ್ರೆ ಬೆಂಕಿ ನೋಡ್ರಿ, ಸರ 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 ಸರ. ಆದ್ರೆ ಸೌಂಡ್ಗಳಿಗೆ ಬಾಲಲೆ ನಿಂತು ಹೋಗಲ್ಲ. ಬೆಂಕಿ ಉಳ್ಳವನ ಬಾಯಿಯಲ್ಲಿ ಸ್ತೋತ್ರ ನಿಂತು ಹೋಗಲ್ಲ. ಬೆಂಕಿ ಉಳ್ಳವನ ಕೈಗಳಲ್ಲಿ ಚಪ್ಪಾಳೆ ನಿಂತು ಹೋಗಲ್ಲ. ಬೆಂಕಿ ಉಳ್ಳವನ ಕಾಲುಗಳಲ್ಲಿ ಕುಣಿತ ನಿಂತು ಹೋಗಲ್ಲ. ಬೆಂಕಿ ಉಳ್ಳವನ ಸ್ವರದಲ್ಲಿ ಆರಾಧನೆ ನಿಂತು ಹೋಗೋದಿಲ್ಲ. ಯಾರಾದ್ರೂ ಬೆಂಕಿ ಉಳ್ಳವರ ಸ್ತೋತ್ರ ಹೇಳಲೇ. ಯಾರಾದ್ರೂ ಪರಿಶುದ್ಧಾತ್ಮ ಬೆಂಕಿ ಉಳ್ಳವರ.
ಪಾಸ್ಟರ್, ಈ ಬೆಂಕಿ ಕಡೆ ಹಿಂತಿರುಗಿ ಬರ್ಬೇಕಾದ್ರೆ ಏನ್ ಮಾಡಬೇಕು? ಸಿಂಪಲ್, ಮಡಕೆ ಹೊಡೀರಿ. ನೋಡ್ರಿ, ಕೆಲವರು ಬಿಡೋದೇ ಇಲ್ಲ. ಏನ್ ಮಾಡ್ಬೇಕು ಈ ಬೆಂಕಿಯಲ್ಲಿ? ಈಗ ದೇವರು ನಿನ್ನಲ್ಲಿ ಹೊಸ ಕಾರ್ಯ ಮಾಡಲಿಕ್ಕಾಗಿ ದೇವರು ಇಷ್ಟಪಡ್ತಾನೆ. ಹೊಸ ಕಾರ್ಯ ನಡಿಬೇಕಾ? ನಾನು ಕೇಳಿದೆ, ಹೊಸ ಕಾರ್ಯ ನಡಿಬೇಕಾ? ವಿಕ್ಟರಿ ಸಭೆಯ ಹೊಸ ಕಾರ್ಯ ನಡಿಬೇಕಾ? ನೀನು ಎನ್ನೋದ ಮಡಿಕೆನ ಹೊಡಿ. ಮಡಕೆ ಹೊಡೆದ್ರೆ ಸಾಕು, ಗೊತ್ತಿಲ್ಲದೆ ತುತ್ತೂರಿ ಮೊಳಗ್ತಾ ಇರುತ್ತೆ. ದೂತನು ಇಳಿದಿದ್ದಾನೆ. ಈ ವರ್ಷ ಅಂಕಲ್ ಮುಖಾಂತರ ದೇವರ ಆಲೋಚನೆ ಕೊಟ್ಟಿದ್ದು, ನೀತಿವಂತರ ಗುಡಾರದಲ್ಲಿ ಹರ್ಷ ಉಲ್ಲಾಸದ ಶಬ್ದಗಳು ಕೇಳಲ್ಪಡುತ್ತೆ ಅಂತ. ಮಡಕೆಗಳನ್ನು ಹೊಡೆಯೋದಕ್ಕೆ ಸಿದ್ಧರಾಗಿದ್ದೀರಾ? ಎಷ್ಟೋ ವರ್ಷಗಳ ಕಾಲ ಮಿಥ್ಯಾನ ಟೆಂಟ್ ಊರ್ಕೊಂಡಿದ್ರು, ಆದ್ರೆ ಮಡಕೆ ಹೊಡೆದಿದೆ ತಡ. ಒಂದ್ ಸೆಕೆಂಡ್ ಇರಕ್ಕಾಗಿಲ್ಲ ಅವ್ರಿಗೆ. ನಾನು ಹೇಳ್ತೇನೆ, ನಿನ್ನ ಒಳಗಡೆ ಇರುವಂತ ಬೆಂಕಿ ಬಂದ್ರೆ ಸಾಕು, ಆ ಮಾಟ ಮಂತ್ರದ ಶಕ್ತಿಗಳು ನಿನ್ನ ಮನೆಯಲ್ಲಿ ಇರಕ್ಕಾಗಲ್ಲ. ಆ ರೋಗ ನಿನ್ನ ಶರೀರದಲ್ಲಿ ಇರಕ್ಕಾಗಲ್ಲ. ಆ ಹೋರಾಟಗಳು ನಿನ್ನಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ನಿನ್ನ ಒಳಗಡೆ ಯಾವಾಗ ಬೆಂಕಿ ಹೊರಗಡೆ ಬಂತು, ಶತ್ರು ಹೇಳ್ತಾನೆ, ಇನ್ನ ನನ್ನ ಕಾಲ ಮುಗೀತು, ಈಗ ಇದು ದೇವ ಜನರ ಕಾಲ ಎಂದು ಅವನ ಕಂಠ ಮೊಟ್ಟೆ ಕಿತ್ತುಕೊಂಡು ಓಡಿ ಹೋಗುತ್ತಾನೆ ಯೇಸುವಿನ ನಾಮದಲ್ಲಿ. ಸಿದ್ಧರಾಗಿದ್ದೀರಾ ಮಡಕೆ ಹೊಡೆಯೋದಕ್ಕೆ? ಎದ್ದು ನಿಂತ್ಕೊಳ್ಳೋಣ. ಮಡಕೆ ಹೊಡೆಯಿರಿ, ನಾನು ಎನ್ನೋದನ್ನು ಹೊಡೆಯಿರಿ. ನಾವೊಂದು ತುತ್ತೂರಿ ಓದೋಕ್ಕಿಂತ ಮುಂಚೆ 5 ನಿಮಿಷ ನಿಮ್ಮ ಪ್ರಾರ್ಥನೆ. ಎಷ್ಟು ಗಟ್ಟಿಯಾಗಿ ಅನ್ಯ ಭಾಷೆಯಲ್ಲಿ ಮಾತಾಡಕ್ಕೆ ಸಾಧ್ಯವಾಗುತ್ತೋ ಚಪ್ಪಾಳೆ ತಟ್ಟಬೇಡ್ರಿ, ಚಪ್ಪಾಳೆ ತಟ್ಟಬೇಡ್ರಿ. ಬಾಯಿ ತೆರೆದು ಅನ್ಯ ಭಾಷೆಯಲ್ಲಿ ಮಾತಾಡ್ರಿ. ದೇವರ ಮುಂದೆ ನಿಮ್ಮನ್ನು ನೀವು ಒಪ್ಪಿಸಿಕೊಡ್ರಿ. ದೇವರ ಮುಂದೆ ನಿಮ್ಮ ಜೀವಿತಗಳನ್ನು ಒಪ್ಪಿಸಿಕೊಡ್ರಿ. ದೇವರ ಮುಂದೆ ನಿಮ್ಮ ಜೀವಿತಗಳಲ್ಲಿ ಒಪ್ಪಿಸಿಕೊಡ್ರಿ. ದೇವರೇ, ಆ ಬೆಂಕಿ ಕಡೆ ನಾನು ಹಿಂತಿರುಗಿ ಬರ್ತೇನೆ ಅಪ್ಪ, ನನ್ನಲ್ಲಿ ಆ ಮಡಿಕೆಯನ್ನು ಹೊಡಿ. ನಾನು ಹೇಳಿದೆ, ಮಡಿಕೆ ಹೊಡಿಬೇಕಾದ್ರೆ ಜೋರಾಗಿ ಹೊಡಿಬೇಕು. ಅದರ ಅರ್ಥ ಏನಂದ್ರೆ, ಹಿಂದೆಯಿಂದ ಶಬ್ದ ಕೇಳಬೇಕು. ಮುಂದಿನ ಸಾಲಿಂದ ಹಿಂದಿನ ಸಾಲಿನವರೆಗೂ ಗಟ್ಟಿಯಾಗಿ ಅನ್ಯ ಭಾಷೆಯಲ್ಲಿ ಮಾತಾಡ್ರಿ. ಇನ್ನ ಗಟ್ಟಿಯಾಗಿ. ಆ ಸೋಂಬೇರಿತನ ಮುರಿಯಲಿ, ಆ ಅಹಂಕಾರ ಮುರಿಯಲಿ, ಆ ಉದಾಸೀನತೆ ಮುರಿಯಲಿ, ಆ ಸುಳ್ಳು ಮುರಿಯಲಿ, ನಾನು ಎನ್ನೋದು ಮುರಿಯಲಿ, ಅಹಂಕಾರಗಳು ಮುರಿಯಲಿ, ದುರ್ಸ್ವಭಾವಗಳು ಮುರಿಯಲಿ, ದುಷ್ಟ ಚಟಗಳು ಮುರಿಯಲಿ, ಹೊಟ್ಟೆ ಕಿಚ್ಚುಗಳು ಮುರಿಯಲಿ, ಪಾಪದ ಸ್ವಭಾವಗಳು ಮುರಿಯಲಿ. ನಿನ್ನ ಒಳಗಡೆ ಕೊಡಲ್ಪಟ್ಟ ಬೆಂಕಿಯನ್ನು ಕೆಡಿಬಿಟ್ಟಂತ ಮಡಕೆ ಇವತ್ತು ಒಡೆಯಲಿ. ಎಸ್, ಪ್ರೇ. ಅಪ್ಪ, ನಿನ್ನ ಬೆಂಕಿ ನನ್ನಲ್ಲಿ ಉರಿಯತಕ್ಕಂತೆ ನೀನು ನನ್ನ ಜೀವನದಲ್ಲಿ ಇರುವಂತಹ ಮಡಕೆ ಅನುಭವಗಳನ್ನು ಒಡಿ ಎಂದು ಪ್ರಾರ್ಥನೆ ಮಾಡ್ರಿ. ದೈವ ಪ್ರಸನ್ನತೆ ಇದ್ರೆ ಮೊದಲೇ ಚಲಿಸ್ತಾ ಇದೆ. ಬಾಯಿ ತೆರೆದು ಹೇಳ್ರಿ, ನನ್ನಲ್ಲಿ ಸುಳ್ಳು ನಿಂತೋಗ್ಲಿ, ನನ್ನಲ್ಲಿ ಚಾಡಿಗಳು ನಿಂತು ಹೋಗಲಿ, ನನ್ನಲ್ಲಿ ಗುಡುಗುಟ್ಟುವಿಕೆಗಳು ನಿಂತು ಹೋಗಲಿ, ನನ್ನಲ್ಲಿ ಅಪನಂಬಿಕೆಗಳು ನಿಂತು ಹೋಗಲಿ, ನನ್ನಲ್ಲಿ ಉದಾಸೀನತೆಗಳು ನಿಂತು ಹೋಗಲಿ, ನನ್ನಲ್ಲಿ ಸೋಂಬೇರಿಗಳು ನಿಂತು ಹೋಗಲಿ, ನನ್ನಲ್ಲಿ ದೈವಿಕವಾದಂತ ಬೆಂಕಿ ಹತ್ತಿ ಉರಿಯಲಿ. ರೇದೆಲೆ ಮನ ರಖದ ಲಮನ ಋಷಕದ ಲಮನ ರದಲಬರ ಶಾದಲಬಲ ರಖದಲಬ. ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ ಆರಿ ಹೋದಂಥ ಪಂಚಗಳಲ್ಲಿ ದೇವರ ಬೆಂಕಿ ಉರಿಯಲಿ. ದೇವರೇ, ಆರಿ ಹೋದಂಥ ದರ್ಶನಗಳು, ಆರಿ ಹೋದಂಥ ಕೃಪಾವರಗಳು, ಆರಿ ಹೋದಂಥ ಪ್ರವಾದನೆಗಳು, ಆರಿ ಹೋದಂಥ ದೈವಿಕವಾದ ದರ್ಶನಗಳು, ಆರಿ ಹೋದಂಥ ಬೆಂಕಿ, ಆರಿ ಹೋದ ಪ್ರಾರ್ಥನೆ ಆತ್ಮ, ಆರಿ ಹೋದಂಥ ಸುವಾರ್ತೆಯ ಸೇವೆಗಳು, ಆರಿ ಹೋದಂಥ ಯೇಸುವಿನ ನಾಮದಲ್ಲಿ ದೇವರಿಗಾಗಿ ವೈರಾಗ್ಯವಾಗಿ ನಿಲ್ಲುವ ಸ್ವಭಾವಗಳು ಯೇಸುವಿನ ನಾಮದಲ್ಲಿ ಈ ನಿಮಿಷದಲ್ಲಿ ಪರಿಶುದ್ಧಾತ್ಮನ ಬೆಂಕಿ ಮುಂದಿನ ಸಾಲಿನಿಂದ ಇಂದಿನ ಸಾಲಿನವರೆಗೂ ಒಬ್ಬೊಬ್ಬರ ಮೇಲೆ ಇಳಿದು ಬರಲಿ, ಒಬ್ಬೊಬ್ಬರ ಮೇಲೆ ಇಳಿದು ಬರಲಿ.
ಎಷ್ಟು ಗಟ್ಟಿಯಾಗಿ ಕೈಗಳ ತಟ್ಟಿ ದೇವರಿಗೆ ಸ್ತೋತ್ರ ಮಾಡಲಿಕ್ಕೆ ಸಾಧ್ಯವಾಗುತ್ತೋ ಹೊಂದಿಕೊಳ್ಳ್ರಿ. ಗಟ್ಟಿಯಾಗಿ ಕೈಗಳನ್ನು ತಟ್ಟಿ ಹೊಂದಿಕೊಳ್ಳ್ರಿ. ಬೆಂಕಿ ಬ್ರದರ್ಸ್, ಗಟ್ಟಿಯಾಗಿ ಕೈ ತಟ್ರಿ. ಅನ್ಯ ಭಾಷೆಯಲ್ಲಿ ಮಾತಾಡ್ರಿ. ಬೆಂಕಿ ಉರಿಲಿ, ಪರಲೋಕದ ಬೆಂಕಿ ಉರಿಲಿ, ಪರಲೋಕದ ಬೆಂಕಿ ಉರಿಲಿ, ಪರಲೋಕದ ಬೆಂಕಿ ಉರಿಲಿ, ಪರಲೋಕದ ಬೆಂಕಿ. ಫೈರ್ ರಿಸ್ಟೋರ್ ಆಗಲಿ, ರಿಸ್ಟೋರ್ ಆಗಲಿ. ರಿಸ್ಟೋರ್ ಆಗಲಿ. ಗಟ್ಟಿಯಾಗಿ ಇನ್ನೊಂದು 30 ಸೆಕೆಂಡ್ ಯೌವನಸ್ಥರ ಕೈಗಳನ್ನು ತಟ್ಟುತ್ತಾ ಇರಿ. ಒಂದು ಬೆಂಕಿ ಇಳಿದು ಬರುತ್ತಾ ಇದೆ. ಫೈರ್ ಬೆಂಕಿ ಬೆಂಕಿ ಬೆಂಕಿ. ದೂತರುಗಳು ಇಳಿಯಲಿ. ಶಬದಲ ರಖದಲ ಮನ ರಖದಲರ ಶಬಲ ಬಲ ರೇಬದಲ ರಖದಲ ಮನ ರೂಬಲ ಬರ ಶಬದನ ರಖದಲರ ಉ ರಖದಲ ಮನ ರಾದಲ ಮನ ರುಸಂದರಾದನ ವೈಡ ಪ್ರಭಾನಗರ ತರೇದನೆ ಉ ರಖದಲ ಮನ ರೂಬಲ ಬರ ಶದಲ ಶಗಲ ಬಲ ಹಸಿರಿ ಬಲಗಡ ಬಲ ಹಸಿರಿ ಎಲ್ಲ ಕೈಗಳನ್ನು ಮೇಲೆತ್ತರೆ ಯೇಸುವಿನ ನಾಮದಲ್ಲಿ. ಇವರ ಆತ್ಮೀಕ ಮಂಡಲದಲ್ಲಿ, ಇವರ ಆರ್ಥಿಕ ಮಂಡಲದಲ್ಲಿ, ಇವರ ಕುಟುಂಬದ ಮಂಡಲದಲ್ಲಿ, ಇವರ ಜೀವಿತದ ಮಂಡಲದಲ್ಲಿ, ಇವರ ಸೇವೆಯ ಮಂಡಲದಲ್ಲಿ, ಇವರು ಭಾರ ಪಡುವ ಎಲ್ಲ ಮಂಡಲದಲ್ಲಿ ಹೊಸ ಕಾರ್ಯವನ್ನ ಕೂಗಿ ಹೇಳುವ ದೂತರುಗಳು ರಿಲೀಸ್ ಆಗಲಿ. ಹೊಸ ಕಾರ್ಯಗಳು ಯೇಸುವಿನ ನಾಮದಲ್ಲಿ ದೇವ ಜನರ ಮೇಲೆ ತೆರೆದು ಬರಲಿ. ಯೇಸುವಿನ ನಾಮದಲ್ಲಿ ಹೊಸ ಮನೆಗಳನ್ನು ತೆರೆದು ಬಿಡುತ್ತಾ ಇದ್ದೇವೆ. ಕೋರ್ಟಿನ ಕೇಸಿನಲ್ಲಿ ಜಯವನ್ನು ತೆರೆದು ಬಿಡುತ್ತಾ ಇದ್ದೇವೆ. ವೈದ್ಯರ ರಿಪೋರ್ಟಿನ ಮೇಲೆ ಸೌಖ್ಯವನ್ನು ತೆರೆದು ಬಿಡುತ್ತಾ ಇದ್ದೇವೆ. ಹೊಸ 4 ವೀಲರ್ಗಳನ್ನು ತೆರೆದು ಬಿಡುತ್ತಾ ಇದ್ದೇವೆ. ಹೊಸ ವಾಹನಗಳನ್ನು ತೆರೆದು ಬಿಡುತ್ತಾ ಇದ್ದೇವೆ. ಹೊಸ ಇನ್ಕ್ರಿಮೆಂಟ್ಗಳನ್ನು ತೆರೆದು ಬಿಡುತ್ತಾ ಇದ್ದೇವೆ. ಹೊಸ ಪ್ರಮೋಷನ್ಗಳನ್ನು ತೆರೆದು ಬಿಡುತ್ತಾ ಇದ್ದೇವೆ. ಹೊಸ ವಿದೇಶದ ಯಾತ್ರೆಗಳನ್ನು ತೆರೆದು ಬಿಡುತ್ತಾ ಇದ್ದೇವೆ. ಹೊಸ ಅವಕಾಶಗಳನ್ನು ತೆರೆದು ಬಿಡುತ್ತಾ ಇದ್ದೇವೆ. ಹೊಸದು 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 ಯೇಸುವಿನ ನಾಮದಲ್ಲಿ ನಿನ್ನ ಮಕ್ಕಳ ಮೇಲೆ ತೆರೆದು ಬಿಡುತ್ತಾ ಇದ್ದೇವೆ ದೇವರೇ. ದೂತನ ಅದನ್ನು ತೆರೆದು ಬಿಟ್ಟಿದ್ದಕ್ಕಾಗಿ ಸ್ತೋತ್ರಪ್ಪ. ಪರಲೋಕವನ್ನು ಭೂಲೋಕನುಂಟು ಮಾಡಿದಂಥ ನಮ್ಮ ಸರ್ವಶಕ್ತನಾದ ದೇವರೇ, ನಿನ್ನ ಜನರನ್ನು ಸಮಾಧಾನಕ್ಕೆ ಕಳಿಸಿಕೊಡು. ಇಲ್ಲಿಂದ ಹಿಂತಿರುಗಿ ಹೋಗಬೇಕಾದ್ರೆ ಹೊಸತನಗಳಲ್ಲಿ ನಿನ್ನ ಮಕ್ಕಳು ಹೋಗಲಿ ದೇವರೇ. ನಿನ್ನ ಕೃಪೆ, ನಿನ್ನ ಪ್ರಸನ್ನತೆ, ನಿನ್ನ ದಯೆ, ನಿನ್ನ ಆಶೀರ್ವಾದ, ನಿನ್ನ ಕರುಣೆ, ನಿನ್ನ ವಾತ್ಸಲ್ಯ, ನಿನ್ನ ಅಪರಿಮಿತವಾದಂಥ ಸಾನ್ನಿಧ್ಯನ ತಾನೇ ನಿನ್ನ ಮಕ್ಕಳನ್ನು ದಾರಿ ನಡೆಸಲಿ. ಇವರ ಮುಂದೆ ಶತ್ರುಗಳು ಮುದುರಿ ಹೋಗಲಿ. ಒಂದು ದಾರಿಯಲ್ಲಿ ಬರುವ ಶತ್ರುಗಳು 7 ಮಾರ್ಗವಾಗಿ ಚದರಿ ಹೋಗಲಿ. ನೀತಿ ಸೂರ್ಯನಾದ ಯೆಹೋವನ ಬೆಳಕು ನಿನ್ನ ಮಕ್ಕಳ ಮೇಲೆ ಸದಾ ಕಾಲ ಪ್ರಕಾಶಿಸಲಿ. ಸಮಾಧಾನವು, ಸಂತೋಷವು, ಅಭಿವೃದ್ಧಿಯು ನಿನ್ನ ಮಕ್ಕಳ ಬಾಧ್ಯತೆ ಉಳ್ಳದಾಗಿ ಮಾರ್ಪಡಲಿ ಅಪ್ಪ. ಆ ರೀತಿ ನೀನು ಮಾಡಿದಕ್ಕಾಗಿ ಸ್ತೋತ್ರ.
ಮಹಿಮೆ ನಿನಗೆ ಮಾತ್ರ. ಸಮಾಧಾನಕ್ಕೆ ಕಳಿಸಿಕೊಡು. ಮುಂದಿನ ವಾರಗಳಲ್ಲಿ ಕೂಡಿ ಬರಬೇಕಾದ್ರೆ ಹೆಚ್ಚಿನ ಜೊತೆಗೆ ಹೆಚ್ಚಿನ ಕೃಪೆಯೊಡಗು ಕೂಡಿ ಬರಲಿಕ್ಕೆ ನೀನು ಸಹಾಯ ಮಾಡು. ಮಹಿಮೆ ನಿನಗೆ ಮಾತ್ರ. ಅದು ಯೇಸುವಿನ ನಾಮದಲ್ಲಿ ಸ್ವರ್ಗೀಯ ತಂದೆಯೇ, ಆಮೆನ್.